ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮಾನಿನಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ. ಅಂದಹಾಗೆ ಇವತ್ತು ನಾನು ಪರಿಚಯಿಸ್ತಾ ಇರತಕ್ಕಂತಹ ಒಬ್ಬರು ವ್ಯಕ್ತಿ ಅಂದ್ರೆ ವಿಶೇಷವಾದಂತಹ ವ್ಯಕ್ತಿ, ನನ್ನ ಆಪ್ತ ಗೆಳತಿಯೂ ಕೂಡ ಹೌದು. ಈಕೆ ಮನೆ ಗಂಡ ಮಕ್ಕಳು ಸಂಸಾರ ಅಂತಾನೆ ಇದ್ಬಿಟ್ಟು ನಂತರದಲ್ಲಿ ಮಕ್ಕಳ ಜೊತೆಗೇನೆ ಕೆಲಸ ಮಾಡಬೇಕು ಅನ್ನುವಂತಹ ನಿಷ್ಠೆಯಲ್ಲಿ ಸಣ್ಣ ಮಕ್ಕಳ ಜೊತೆಗೆ ಕೆಲಸವನ್ನ ಮಾಡ್ತಾ ನಂತರದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಹೆಚ್ಚಿನ ವರ್ಷಗಳ ಕಾಲ ಕನ್ನಡ ಶಿಕ್ಷಕಿಯಾಗಿಯೇ ಸೇವೆಯನ್ನ ಸಲ್ಲಿಸಿದ್ರು. ಆ ನಂತರದಲ್ಲಿ ಇವ್ರು ಕಂಡ್ಕೊಂಡಿದ್ದು ಏನ್ ಸ್ಪೆಷಾಲಿಟಿ ಗೊತ್ತಾ? ಸ್ಟೂಡೆಂಟ್ ಕೌನ್ಸಿಲಿಂಗ್. ನನಗೂ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಹೇಗೆ ಅಂತ, ಆದ್ರೆ ಈ ಕೌನ್ಸಿಲಿಂಗ್ ಅಂದ್ರೆ ಏನು, ಹೇಗ್ ಮಾಡ್ತಿದ್ರು, ಯಾರಿಗೆಲ್ಲ ಅವರು ಸಹಾಯ ಮಾಡಿದ್ದಾರೆ, ಈ ಎಲ್ಲ ವಿಷಯಗಳನ್ನ ಇವತ್ತಿನ ನಮ್ಮ ಈ ಓಗೆಳತಿ ಕಾರ್ಯಕ್ರಮದಲ್ಲಿ ನನ್ನ ಮಾನಿನಿ ಚಾನೆಲ್ ಅಲ್ಲಿ ನೋಡೋಣ. ಅಂದಹಾಗೆ ಇವರು ಯಾರು ಗೊತ್ತಾ? ನನ್ನ ಆಪ್ತ ಗೆಳತಿ, ನಮ್ಮ ಮುದ್ದಿನ ಮಕ್ಕಳ ನೆಚ್ಚಿನ ಶಿಕ್ಷಕಿ, ಬಹಳ ಒಳ್ಳೆಯವರು ನಮ್ಮ ಮಿಸ್ಸು ಗೀತಾ ಮಿಸ್ಸು. ಹಾಗಾದ್ರೆ ಬನ್ನಿ ಗೀತಾ ಮಿಸ್ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ, ಇವರ ಸಾಧನೆ ಏನು ಅನ್ನೋದನ್ನ ನೋಡೋಣ. ನಮಸ್ಕಾರ ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ನಿಮ್ ಪರಿಚಯನ ನಾನು ತಿಳಿದ ಮಟ್ಟಿಗೆ ನಾನು ಮಾಡ್ಬಿಡ್ತೀನಿ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ. ಗೀತಾ ಗುರುರಾಜ್ರವರು MA ಇನ್ ಸೋಷಿಯಾಲಜಿ ಹಾಗೆ MA ಇನ್ ಕನ್ನಡ ಕೂಡ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ. ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಸ್ಕಿಲ್ಸ್ ಫ್ರಮ್ ಬಂಜಾರ ಅಕಾಡೆಮಿ, ಹಾಗೇನೆ ಟೀಚರ್ಸ್ ಟ್ರೈನಿಂಗ್ ಫ್ರಮ್ ಟಚ್ ಸ್ಟೋನ್ ಫೌಂಡೇಶನ್. ಇಷ್ಟೆಲ್ಲ ಡಿಗ್ರಿಯನ್ನ ಪಡೆದಿರ್ತಕ್ಕಂತಹ ನನ್ನ ಗೆಳತಿ ಗೀತಾಳನ್ನ ಇವತ್ತು ನಾನು ಪರಿಚಯ ಮಾಡ್ತಾ ಇರೋದು ನನಗೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಆಕೆ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಗೀತಾ ಅವರೇ, ಹೇಗೆ ನೀವು ನಿಮ್ಮನ್ನ ಒಂದು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಇದ್ರ ಬಗ್ಗೆ ಹಾಗೆ ನಿಮ್ಮ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಗೀತಾ ಗುರುರಾಜ್, ನಾನು ಈ ಏರಿಯಾಗೆ ಬಂದು 30 ವರ್ಷ ಆಗ್ತಾ ಇದೆ. ನಾನು ಬಂದಾಗ ಗೃಹಿಣಿ ಅಷ್ಟೇ, ಹೋಮ್ ಮೇಕರ್ ಅಂತ. ಮಕ್ಕಳು ಒಟ್ಟು ಕುಟುಂಬದಲ್ಲಿ ಬಂದಿದ್ದು. ಇಲ್ಲಿ ಬಂದ್ಮೇಲೆ ಒಮ್ಮೆ ಒಂದು ಚಾನ್ಸ್ ಸಿಕ್ತು ನನಗೆ. ಚಾನ್ಸ್ ಅಂತಾರೆ ಟೀಚಿಂಗ್ ಅಲ್ಲಿ. ನನಗೆ ಆಕ್ಚುಲಿ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ನಾನು ತೊಡಗಿಸ್ಕೊಂಡೆ. ಸ್ಪ್ರಿಂಗ್ ಬ್ಲಾಸಮ್ ಅಂತ ಒಂದು ಡೇ ಕೇರ್ ಸೆಂಟರ್ ಅಲ್ಲಿ ಮೇಡಮ್ ಪದ್ಮಿನಿ ಅವರು ಒಂದು ಚಾನ್ಸ್ ಕೊಟ್ಟರು. ಸೊ ಅಲ್ಲಿ ಒಂಚೂರು ಕೆಲಸ ಮಾಡಿದ್ಮೇಲೆ ನನ್ನ ಮಗಳದೇ ಶಾಲೆ ಆಗುತ್ತೆ SBI ಕೆಲಸ ಸಿಕ್ತು. ಸೊ ಅಲ್ಲಿ ಹೋದೆ. ಹೋದ್ಮೇಲೆ ಗೊತ್ತಾಯ್ತು ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ಬೋದು ಅಂತ ಅನಿಸ್ತು. ಪುಟ್ಟ ಮಕ್ಕಳ ಜೊತೆ ನಾನು ಪುಟಾಣಿಯಾಗಿ ಬೆಳೆದಿದ್ದು. ಸೊ ಅಲ್ಲಿಂದ ಬರ್ತಾ ನನಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೆ. ನನ್ನ ಟ್ರೈನಿಂಗ್ ಆಗಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ನರ್ಸರಿಯಿಂದ ಪ್ರೈಮರಿವರೆಗೂ ಹಂಗೆ ಬಡ್ತಿ ಸಿಗ್ತಾ ಹೋಗ್ತು. ಕಡೆಗೆ ಸೋಷಿಯಲ್ ಸೈನ್ಸ್ ಕನ್ನಡ ಎರಡೂ ಮಾಡ್ತಾ ಹೋದ್ಮೇಲೆ ಕನ್ನಡದಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಯ್ತು. ನನ್ನ ಮ್ಯಾನೇಜ್ಮೆಂಟ್ ನಾನು ಯಾವ ಶಾಲೆಗಿದ್ದ ಮ್ಯಾನೇಜ್ಮೆಂಟ್ ಅವರು ಕನ್ನಡಕ್ಕೆ ಕೊಟ್ಟರು. ಸೊ ಹಾಗಾಗಿ ಕನ್ನಡದ ಶಿಕ್ಷಕಿಯಾದೆ. ಎಷ್ಟು ವರ್ಷ ಕನ್ನಡದಲ್ಲಿ ಸೇವೆ ಮಾಡಿದ್ರಿ ಶಿಕ್ಷಕಿ? ಸುಮಾರು 22 ವರ್ಷ. ಓಕೆ, 22 ವರ್ಷ. ಕೌನ್ಸಿಲರ್ ಅಂತ ಹೇಳಿ ಅಂದ್ರೆ ಕನ್ನಡ ಶಿಕ್ಷಕಿಯಾಗಿ ಸೇವೆ ಬಿಟ್ಟು ನಂತರದಲ್ಲಿ ಕೌನ್ಸಿಲಿಂಗ್ ಶುರು ಮಾಡಿಲ್ಲ ಜೊತೆ ಆಕ್ಚುಲಿ ಕೌನ್ಸಿಲಿಂಗ್ ಅಂದ್ರೆ ಏನಂತ ಒಮ್ಮೆ ಹೇಳ್ತೀನಿ. ಕೌನ್ಸಿಲಿಂಗ್ ಅನ್ನೋದು ಈಗ ಕೋರ್ಸ್ ಎಲ್ಲ ಮಾಡಿದ್ದಾರೆ. ಹಿಂದೆ ಈ ಒಂದು ಪದವಿ ಅನ್ನೋದೇ ಇರ್ಲಿಲ್ಲ. ಕೌನ್ಸಿಲರ್ ಅಂದ್ರೆ ಏನಂತ ಮನೆಯಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ನನ್ನ ಪ್ರಕಾರ ಕೌನ್ಸಿಲರ್ ಅಂತಂದ್ರೆ ಅಜ್ಜಿಯಿಂದ, ತಾತನಿಂದ, ತಾಯಿಯಿಂದ, ಗೆಳತಿಯಿಂದ ಎಲ್ಲರೂ ಕೌನ್ಸಿಲರ್ಸ್. ಒಮ್ಮೊಮ್ಮೆ ಮಕ್ಳು ಹೇಳೋದನ್ನು ದೊಡ್ಡವ್ರು ಕೇಳಬೇಕಾಗುತ್ತೆ. ಸೊ ಕೌನ್ಸಿಲಿಂಗ್ ಅಂದ್ರೆ ನನ್ನ ಇದರಲ್ಲಿ ತಾಳ್ಮೆಯಿಂದ ಎದುರುಗಡೆ ಒಬ್ಬ ರೀತಿ ಏನಾದ್ರು ಹೇಳೋದನ್ನು ಕೇಳೋದೇ ಕೌನ್ಸಿಲಿಂಗ್ ಅಂತ. ಅಂದ್ರೆ ಹಿಂದೆಲ್ಲ ಮನೆಯಲ್ಲಿ ಒಂಥರ ದೊಡ್ಡವರು ಮಕ್ಕಳಿಗೆ ಹೇಳೋದು ಅಂತಾನೆ. ಈಗ ಹೇಗಾಗಿದೆ ಅಂದ್ರೆ ಸ್ಕೂಲ್ಗಳಲ್ಲಿ ಹೋದ್ರು ಕೂಡ ಸಣ್ಣ ಮಕ್ಕಳಿಗೆ ಕೂಡ ಈ ಒಂದು ಕೌನ್ಸಿಲಿಂಗ್ ಬೇಕು ಅನ್ನೋ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಆಕ್ಚುಲಿ ಇದು ಬೇಕಾ? ಖಂಡಿತ ಬೇಕು. ಹಿಂದೆ ಒಟ್ಟು ಕುಟುಂಬದಲ್ಲಿ ಇದ್ದಾಗ ಅಣ್ಣನಾದವನು ತಮ್ಮನಿಗೆ ಹೇಳ್ತಾ ಇದ್ದ ಓದಿನ ವಿಷಯ ಇರ್ಬೋದು, ವ್ಯಾಲ್ಯೂಸ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದು ಒಂದು ಕುಟುಂಬದಲ್ಲಿ ಎಲ್ಲರೂ ಒಬ್ರಿಗೊಬ್ರು ಕೌನ್ಸಿಲರ್ಸ್ ಆಗಿ ಕೆಲಸ ಮಾಡಿದ್ರು. ಅವಾಗ ಆ ಪದಾನೇ ಇರ್ಲಿಲ್ಲ, ಕೌನ್ಸಿಲಿಂಗ್ ಅಂತಾನೆ ಇರ್ಲಿಲ್ಲ. ದಿನ ಕಳೆದಂತೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹೆಚ್ಚಾಗ್ತಾ ಬಂದಾಗ ಇದರ ಅವಶ್ಯಕತೆಗಳು ಜಾಸ್ತಿ ಆಯ್ತು. ಪೋಸ್ಟ್ ಕೋವಿಡ್ ಅಂತ ಹೇಳಿ 2-3 ಸೆಷನ್ಸ್ ಕೊಟ್ಟಿದ್ದೀನಿ ಕೆಲವು ಕಾಲೇಜಸ್ ಅಲ್ಲಿ. ಮ್ಯಾನೇಜ್ಮೆಂಟ್ ನವರು, ಲೆಕ್ಚರರ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಕ್ಕಳಿಗೂ ಕಷ್ಟ ಇದೆ, ಅವರದೇ ಆದ ಕಷ್ಟ. ಲೆಕ್ಚರರ್ಸ್ಗೂ ಈವನ್ ದೇ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಇರ್ಲಿ, ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಏನ್ ಹೇಳೋದು, ಒಂದು ಜಾಗಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಮ ಆತ್ಮೀಯರಲ್ಲಿ ನಮ್ಮ ಗುರುಗಳಿರ್ಬೋದು, ಸ್ನೇಹಿತರಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೇ ಏನಾದ್ರು ಹೇಳಿದ್ರೆ ಅವರ ಒಂದು ಏನ್ ಹೇಳೋದು ಸಜೆಷನ್ಸ್ ನ ತಗೊಂಡು ಮಕ್ಕಳಾದವರು ಅಥವಾ ದೊಡ್ಡವರಾದ್ರು ಅದನ್ನ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದೇ ಕೌನ್ಸಿಲಿಂಗ್ ಅಂತ. ಕೌನ್ಸಿಲಿಂಗ್ ಅನ್ನೋದು ಒಂದು ಇವತ್ತಿನ ದಿನ ಅದೊಂದು ಹುದ್ದೆಯಾಗೂ ನಡೀತಾ ಇದೆ. ಆದ್ರೆ ಅದರ ಅವಶ್ಯಕತೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
ಎಲ್ಲೋ ನಾ ಕೇಳ್ಪಟ್ಟೆ ಇವಾಗ LKG UKG ನರ್ಸರಿ ಲೆವೆಲ್ ಅಲ್ಲೂ ಕೂಡ ಕೌನ್ಸಿಲರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ನನಗೆ ಗೊತ್ತಿದ್ದವರಲ್ಲೇ ಒಂದು ನನ್ನ ಫ್ರೆಂಡ್ ಒಬ್ಳು ಆತರ ಮಾಡ್ತಾರೆ. ಆ ಮಕ್ಕಳಿಗೆ ಏನು ಅಂತ ಹೇಳ್ಕೊಳಕ್ಕೆ ಬರಲ್ಲ, ಆ ಮಕ್ಕಳ ಲೆವೆಲ್ ಅಲ್ಲಿ ಕೌನ್ಸಿಲಿಂಗ್ ಎಲ್ಲ ಬೇಕಾದ ಅವಶ್ಯಕತೆ ಇದೆ. ಮಾತೃತ್ವ, ತಾಯಿ, ಹೆಣ್ಣು ಅಂದ್ರೆ ಒಂದು ಸಹನೆ, ಮತ್ತೆ ಎಲ್ಲಾ ಲೆವೆಲ್ಗೂ ಇಳಿದು ಕೇಳುವಂತದ್ದು ಒಂದು ಟೀಚರ್ಗೆ ಇದ್ದೇ ಇರುತ್ತೆ. ಅದರಲ್ಲೂ ಲೋಯರ್ ಪ್ರೈಮರಿ ಇರ್ಬೋದು ಅಥವಾ ನರ್ಸರಿ ಮಕ್ಕಳಿಗೂ ಸ್ಟ್ರೆಸ್ ಲೆವೆಲ್ ಅಂತ ಇದೆ. ಇವತ್ತು ಪದ ಸ್ಟ್ರೆಸ್ ಅಂತ ಮುಂಚೆ ಇರ್ಲಿಲ್ಲ, ಅದು ಈಗ ಸ್ಟ್ರೆಸ್ ಲೆವೆಲ್ ಇದೆ. ಒಂದ್ 5 ನಿಮಿಷ ವ್ಯಾನ್ ಬರೋದು ಲೇಟ್ ಆದ್ರೆ ಮಗು ಚಡಪಡಿಸುತ್ತೆ, ಅಲ್ಲೊಂದ್ ಸಣ್ಣ ಪ್ರಮಾಣದ ಸ್ಟ್ರೆಸ್. ತಂದೆ ತಾಯಿ ಮಕ್ಕಳನ್ನ ಕಳಿಸ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲೊಂದ್ ಸ್ವಲ್ಪ ಸ್ಟ್ರೆಸ್. ಬೆಳಿಗ್ಗೆ ಕೆಲಸ ಟೈಮ್ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಅದೊಂಥರ ಸ್ಟ್ರೆಸ್. ಸೊ ಹೀಗೆ ಸ್ಟ್ರೆಸ್ ಲೆವೆಲ್ ಇದ್ದೇ ಇರುತ್ತೆ. ಮಕ್ಕಳನ್ನ ಮಾತಾಡಿಸ್ಬೇಕು. ದಯವಿಟ್ಟು ಈ ಮಧ್ಯೆ ಶಿಕ್ಷಕಿಯರಲ್ಲಿ ಒಂದು ಸಣ್ಣ ವಿನಂತಿ, ಎಲ್ಲಾ ಮಕ್ಕಳು ಶಾಲೆಗೆ ಬರ್ತಾರೆ, ತಂದೆ ತಾಯಿ ಕರ್ತವ್ಯ ಅಂತಂದ್ರೆ ಶಿಕ್ಷಕರಲ್ಲಿ ಒಂದು ನನ್ನ ಮನದಾಳದ ಒಂದು ವಿನಂತಿ, ಎಲ್ಲರೂ ಮಕ್ಕಳನ್ನ ಅದರ್ ದ್ಯಾನ್ ಸ್ಟಡೀಸ್ ಸ್ವಲ್ಪ ಮಾತಾಡಿಸಿ. ಏನ್ ಕಷ್ಟ ಇದೆ ಆ ಮಕ್ಕಳಿಗೆ ಇವ್ರು ಹೇಳ್ದಂಗೆ ಹೇಳ್ಕೊಳಕ್ ಆಗದೆ ಇರ್ಬೋದು, ಬಟ್ ಆದ್ರೆ ದೊಡ್ಡವರಾಗಿ ನಾವು ಸ್ವಲ್ಪ ಮಟ್ಟಿಗೆ ಕಂಡು ಹಿಡಿಬಹುದು ಅಂತ ಅನ್ಸುತ್ತೆ. ಅವರ ನಡವಳಿಕೆ ಇರ್ಬೋದು, ಓದಲ್ಲಾದ್ರು ಮಾತಾಡೋ ರೀತಿನಲ್ಲಿ ಕೀಳರಿಮೆ ಹುಟ್ಟುತ್ತೆ ಕೌನ್ಸಿಲಿಂಗ್ ಇಲ್ಲದೆ ಇದ್ರೆ. ಸ್ಟ್ರೆಸ್ ಲೆವೆಲ್ ಅಂತ ಮಕ್ಳಿಗೆ ಹೇಳ್ಕೊಳಕ್ ಗೊತ್ತಾಗ್ತಾ ಇಲ್ಲ, ನನಗೆ ಸ್ಟ್ರೆಸ್ ಆಗಿದೆ ಅಂತ. ತಂದೆ ತಾಯಿಯರಲ್ಲೂ ನನ್ನದೊಂದು ಸಣ್ಣ ವಿನಂತಿ, ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ನೋ ಡೌಟ್ ಅಬೌಟ್ ದಟ್. ಅವರ ಜೀವನನೇ ಮಕ್ಕಳಿಗೋಸ್ಕರನೇ ಮುಡಿಪಾಗಿರ್ತಾರೆ. ಆದ್ರೆ ತಂದೆ ತಾಯಿ ಅಂದ್ರೆ ಪ್ರೀತಿ ಪ್ರೇಮದಲ್ಲೇ ಒಂಥರ ಹುಚ್ಚು ಪ್ರೀತಿ ಅಂತ ಹೇಳ್ತಲ್ಲ, ಆತರ ಮಾಡ್ತಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನ ಅವರು ನೋಟಿಸ್ ಮಾಡೋಲ್ಲಿ ಫೇಲ್ ಆಗ್ತಾರೆ ಅಂತ. ಅದಕ್ಕೆ ಹೇಳೋದು ಟೀಚರ್ಸ್ ಆರ್ ಸೆಕೆಂಡ್ ಪೇರೆಂಟ್ಸ್ ಅಂತ. ಖಂಡಿತ. ಅಂದ್ರೆ ನೀವು ಟೀಚರ್ ಆಗಿಯೂ ಕೆಲಸ ಮಾಡಿದ್ರಿಂದ ನಿಮ್ಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಯ್ತು, ತುಂಬಾ ಗುಡ್ ಹೆಲ್ಪ್ ಆಯ್ತು. ನನ್ನಲ್ಲಿ ಒಂದು ಏನೋ ಈ ಒಂದು ಈ ವೃತ್ತಿ ಅಂತ ಹೇಳ್ಬೇಕು, ನಾನು ವೃತ್ತಿಯಾಗಿ ಮಾಡ್ತಿಲ್ಲ, ಅದು ಪ್ರವೃತ್ತಿಯಾಗಿದೆ ಇವಾಗ ಸದ್ಯಕ್ಕೆ. ಬಟ್ ಆಗ್ಲಿಂದ ಶಿಕ್ಷಕಿಯಾರು ಎಲ್ಲರೂ ಒಂಥರ ಕೌನ್ಸಿಲರ್ಸೆ ನನ್ನವರೆಗೂ. ಪಾಠ ಆಯ್ತು, ಬುಕ್ ಸಾಕು ಇಲ್ಲ, ಯಾವ ಶಿಕ್ಷಕಿಯರು ಹಾಗೆ ಮಾಡಲ್ಲ, ಹಾಗೆ ಖಂಡಿತ ಮಾಡಲ್ಲ. ಇವತ್ ಒಂದಿನ ಪಾಪ ಅವ್ರಿಗೂ ಏನೋ ಸ್ಟ್ರೆಸ್ ಇರುತ್ತೆ, ಟೀಚರ್ಗೂ ಇರುತ್ತೆ, ಮನೆಯಲ್ಲೂ ಮಾಡ್ಬರ್ಬೇಕು, ಇಲ್ಲೂ ಮಕ್ಳನ್ನ ನೋಡ್ಬೇಕು ಅಂತ. ಆದ್ರೆ ನಾನು ಹೇಳೋದು, ದಯಮಾಡಿ ಎಲ್ಲ ಹಿರಿಯರು ಸ್ವಲ್ಪ ಮಕ್ಕಳಿಗೆ ಕಿವಿಗೊಡಿ. ಇದು ಬಾಲ್ಯದಲ್ಲಾಯ್ತು, ಹಾಗೆ ಕಿಶೋರಾವಸ್ಥೆಗೆ ಬರ್ತೀವಿ, ಅಲ್ಲಿ ಮುಖ್ಯವಾದ ತಿರುವು ಕಾಣುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ನೀವ್ ಕೇಳ್ಬೋದು, ಯಾಕಪ್ಪ ಹಳೆ ಕಾಲದಲ್ಲಿ ಇರ್ಲಿಲ್ವಾ, ನಮ್ಮನ್ನ ಯಾರು ಕೇಳಿಲ್ವಾ ಅಂತ. ಆದ್ರೆ ನಾನು ಹೇಳ್ತೀನಿ, ಅವತ್ತಿನ ಜೀವನ ಶೈಲಿಗೂ ಇವತ್ತಿನ ಜೀವನ ಶೈಲಿಗೂ ವ್ಯತ್ಯಾಸ ಆಗಿದೆ. ಸುಮಾರು ಹೆಣ್ಮಕ್ಳು ಇವತ್ತು ಆಚೆ ದುಡಿಯಕ್ಕೆ ಹೋಗ್ತಾರೆ, ಅನಿವಾರ್ಯ. ಮಕ್ಕಳನ್ನ ಬಿಟ್ಟು ಕಷ್ಟ ಪಡ್ಲಿ ಅಂತ ಬಿಟ್ಟು ಯಾವ ಹೆಣ್ಮಕ್ಳು ಆಚೆ ಹೋಗಲ್ಲ, ಅನಿವಾರ್ಯ. ಶೋಲ್ಡರಿಂಗ್ ಫ್ಯಾಮಿಲಿ ಅಂತ ಹೇಳಿ ಹೋಗ್ತಾರೆ. ಅಥವಾ ತುಂಬಾ ಡಾಕ್ಟರ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಹುದ್ದೆನಲ್ಲಿರೋರು ಓದಿರ್ತಾರಲ್ಲ, ಆ ವೃತ್ತಿನೂ ಸಮಾಜಕ್ಕೆ ಒಂದು ಹೆಲ್ಪ್ ಆಗ್ಲಿ ಅಂತ ಹೋಗ್ತಾರೆ. ಸೊ ಕೌನ್ಸಿಲಿಂಗ್ ಅನ್ನೋದು ಎಲ್ಲರಲ್ಲೂ ಇದೆ. ಆಕ್ಚುಲ್ ಆಗಿ ನಾನು ಹೇಳ್ತಾ ಇರೋದು ಅದೇನೆ. ನಾನು ಬಂಜಾರಾ ಅಕಾಡೆಮಿಲಿ ಡಿಪ್ಲೊಮಾ ಕೋರ್ಸ್ ಮಾಡಿದಾಗ ಮಿಸ್ಟರ್ ಅಲಿ ಅನ್ನೋರು ನಮ್ಗೆ ಹೇಳೋರು, ಪ್ರತಿಯೊಬ್ರು ಕೌನ್ಸಿಲರ್ಸೇ ಒಂದು ರೀತಿಯಾಗಿ ಹೋಗೋದು, ಹೇಗೆಲ್ಲ ಆಗಿರ್ಬೋದು ಹೀಗೆಲ್ಲ ಒಂದು ಉದಾಹರಣೆಗಳು ಕೊಟ್ಟು ನಮಗೆ ಸಮಂಜಸವಾಗಿ ಹೇಳ್ಕೊಡ್ತಾ ಇದ್ರು. ಸೊ ಹಾಗಾಗಿ ಟೀಚಿಂಗ್ ಜೊತೆಗೆ ನನ್ನ ಕೌನ್ಸಿಲಿಂಗ್ ಶುರು ಆಗೋಗಿತ್ತು. ಸೊ ಎಲ್ಲಾ ಶಿಕ್ಷಕರು, ಎಲ್ಲಾ ಮಾತೆಯರು ಎಲ್ಲರೂ ಒಂಥರ ಕೌನ್ಸಿಲರ್ಸ್. ಏನಿದು ಕೌನ್ಸಿಲಿಂಗ್ ಶಿಕ್ಷಣ ಅಂದ್ರೆ ಎಷ್ಟು ದಿವಸಗಳ ಅಂದ್ರೆ ಕೋರ್ಸ್ ಬಗ್ಗೆ ನಾನು ಕೇಳ್ತೀನಿ. ಯಾರು ನೀವು ಹೇಳಿದಾಗೆ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಇದನ್ನ ಮಾಡಿದ್ರೆ? ಹೌದು. ಬಂಜಾರಾ ಅಕಾಡೆಮಿ ಅಂತ RT ನಗರಲ್ಲಿದೆ, ಆತರ ತುಂಬಾ ಇದೆ, ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ಅಲ್ಲಿ ಶಾರ್ಟ್ ಟೈಮ್ ಅಂಡ್ ಲಾಂಗ್ ಟೈಮ್ ಕೋರ್ಸಸ್ ಇರುತ್ತೆ. ನಾನು ಡಿಪ್ಲೊಮಾ ಕೋರ್ಸ್ ಮಾಡಿದ್ದು. ಆಕ್ಚುಲಿ ಅಲ್ಲಿ ಗೊತ್ತಿರುತ್ತೆ, ನಮ್ಗೆ ಅಲ್ಲಿ ಹೋದ ತಕ್ಷಣ ಅನ್ಸುತ್ತೆ, ಅಯ್ಯೋ ಇದು ನನಗೆ ಗೊತ್ತಿತ್ತಲ್ಲ. ಆದ್ರೆ ನಾವು ಮಾತಾಡೋ ರೀತಿ, ಆ ಕೌನ್ಸಿಲಿಂಗ್ ಮಾಡೋ ಒಂದು ವಿಧಾನಗಳು, ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಖಂಡಿತ ಡೆವಲಪ್ ಆಯ್ತು. ಶಾರ್ಟ್ ಟೈಮ್ ಕೋರ್ಸ್ ಎಲ್ಲರೂ ಮಾಡ್ಕೋಬಹುದು. ಇದಕ್ಕೊಂದು ನಮ್ಗೆ ಒಂದೇ ವೃತ್ತಿಯಾಗೆ ಹೋಗ್ಬೇಕು ಅನ್ನೋ ಹೋಗ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಈ ತರ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅವಶ್ಯಕತೆ ಇದೆ ಅಂತೀನಿ. ಮನೆಯಲ್ಲ ತಾಯಿ ಜೊತೆ ಮಾತಾಡಿದ್ರೆ ಒಂದು ಸಣ್ಣ ಟೈಪ್ ಆಫ್ ಕೋರ್ಸ್ ಆಗುತ್ತೆ. ಟೈಮ್ ಇರಲ್ವಲ್ಲ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ತಾಯಿ ಅಜ್ಜಿಗೆ ಎಷ್ಟೋ ವಿಷಯ ಹೇಳ್ಕೋಬೇಕು ಅಂತ ಇರುತ್ತೆ, ಒಮ್ಮೊಮ್ಮೆ ಟೈಮ್ ಇರಲ್ಲ. ಅದು ಸಮಯದ ಅಭಾವ. ವಾರದಲ್ಲಿ ವಾರಾಂತ್ಯ ಅಂದ್ರೆ ವೀಕೆಂಡ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಹೇಳ್ತೀನಿ, ಗಂಡು ಮಕ್ಳು ಹೊಟ್ಟಲ್ಲ, ಎಲ್ಲಾರು ಕೂತ್ಕೊಂಡು ಒಂಚೂರು ಅನುಭವದ ಮಾತು ಕೇಳ್ಬೇಕು ಹಿರಿಯರಿಂದ. ಅದೇ ಒಂಥರ ಕೌನ್ಸಿಲಿಂಗ್. ಮಕ್ಳನ್ನ ಬೆಳೆಸೋದಕ್ಕೆ ಟಿಪ್ಸ್ ಕೊಡ್ತಾರೆ. ಅಯ್ಯೋ ಬಿಡಮ್ಮ, ಈಗಿನ ಕಾಲದಲ್ಲಿ ನೀನ್ ಹೇಳಿದ್ ನಡೆಯಲ್ಲ, ಇಲ್ಲ ಹಾಗಲ್ಲ. ಅದ್ರಲ್ಲೂ ಏನು ಪರ್ಟಿಕ್ಯುಲರ್ ಟಾಪಿಕ್ ಅಂತ ಇರುತ್ತೆ? ಹೌದೌದು, ನಮ್ಗೆ ತುಂಬಾ ಫೀಲ್ಡ್ ನ ಕವರ್ ಮಾಡಿದ್ದಾರೆ. ಅದ್ರಲ್ಲಿ ಇನ್ನು ಮಾಸ್ಟರ್ಸ್ ಮಾಡ್ಕೊಂಡು ಹೋದಾಗ ಪರ್ಟಿಕ್ಯುಲರ್ ಫೀಲ್ಡ್ ಅಂತ ಹೋಗೋದು. ಈಗ ನಾನು ಫ್ಯಾಮಿಲಿ ಕೌನ್ಸಿಲಿಂಗ್ ಒಂದ್ 2-3 ಕಡೆ ಹೋಗಿದ್ದೆ. ಈಗಲೂ ಫೋನ್ ಮೂಲಕ ಆಗ್ತಾ ಇರುತ್ತೆ. ದಿನ ಹೋಗ್ತಾ ಹೋಗ್ತಾ ನಾವು ಓದಿರೋದಕ್ಕಿಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ, ಅನುಭವನೂ ಜಾಸ್ತಿ ಆಗುತ್ತೆ. ನಮ್ಮ ಜೀವನವೇ ಒಂದು ನಮಗೆ ಅನುಭವ, ಅದಂತೂ ನಿಜ.
ಈಗ ನೀವು ಕೌನ್ಸಿಲರ್ ಆಗಿ ಎಲ್ಲಿ ಕೆಲಸ ತರ ಮಾಡ್ತಾ ಇದ್ದೀರಾ? ಕೆಲಸ ಅಂತ ಹೇಳಿದ್ರೆ ನಾನು ಸದ್ಯಕ್ಕೆ ವಿದ್ಯಾವರ್ತ ಕಾಲೇಜ್ ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ ಅಡೋಲ್ಸೆನ್ಸ್ ಪೋಸ್ಟ್ ಕೋವಿಡ್ ಅಡೋಲ್ಸೆನ್ಸ್ ಅಂತ ಹೇಳಿ ಒಂದು ಸೆಷನ್ ಕೊಟ್ಟಾಗ ಗೊತ್ತಾಯ್ತು ಮಕ್ಕಳಿಗೆ. ನಿಜವಾಗ್ಲೂ ಅವ್ರ ಜೊತೆ ಮಾತಾಡಿದಾಗ ಸಂವಾದದ ತರ ಇಟ್ಟಾಗ ನಿಜವಾಗ್ಲೂ ಗೊತ್ತಾಯ್ತು. ಈಗ ಸ್ಟೂಡೆಂಟ್ ಟೀಚರ್ ಕೌನ್ಸಿಲರ್ ಆಗಿ ಹೋಗ್ತಾ ಇದ್ದೀನಿ. ಸೊ ಮಕ್ಕಳ ಅಡೋಲ್ಸೆನ್ಸ್ ಒಂದು ಟೀನೇಜ್ ಅಲ್ಲಿ ಯಾವ್ಯಾವ ತರ ತೊಂದರೆಗಳಿದೆ ಅಂತ ನೋಡ್ತಾ ಇದ್ದೀನಿ. ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ. ಏನಂದ್ರೆ ಮಕ್ಕಳು ಬಾಯಿ ಬಿಟ್ಟು ಸರಿಯಾಗಿ ಮಾತಾಡ್ತಾ ಇಲ್ಲ. ಈಗ ನೀವು ಕ್ವಶನ್ ಮಾಡ್ತಿರುವಾಗ ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಕ್ಕಳು ಹೇಳ್ಕೊಳ್ತಾರ? ಮೊದಲ ಓಪನ್ ಅಪ್ ಆಗಲ್ಲ. ಸೊ ದಟ್ಸ್ ದ ಮೇನ್ ಬ್ಯೂಟಿ ಆಫ್ ಕೌನ್ಸಿಲರ್ ಅಂತ ಹೇಳ್ತೀನಿ ನಾನು. ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗ್ದಿರೋ ವಿಷಯ ನಮ್ಮ ಹತ್ರ ಗೆಳತಿಯರ ಹತ್ರ ಹೇಳ್ಕೊಳ್ತಾರೆ. ಅದಕ್ಕೂ ಮೀರಿದ್ದನ್ನ ಈ ತರ ಕೌನ್ಸಿಲರ್ ಅಂದ್ರೆ ಏನೋ ನನಗೆ ಸಿಗುತ್ತೆ, ಅದರಿಂದ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕಾಗಿರೋದು, ಎಲ್ಲರೂ ನಾನು ಹೇಳ್ತೀನಿ, ನಾನು ಉಪದೇಶ ಮಾಡ್ತೀನಿ ಅಂತ ಸ್ವಲ್ಪ ಹೇಳಕ್ ಮುಂಚೆ ಯೋಚನೆ ಮಾಡ್ತೀವಿ. ನಾನು ಇದನ್ನ ಯಾಕೆ ಹೇಳಕ್ ಬಂದೆ ಅಂದ್ರೆ, ನಾನು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇದ್ದೆ, ಮಕ್ಕಳನ್ನೆಲ್ಲ ನೋಡ್ಕೊತಿದ್ದೆ. ಬಟ್ ಸರಿಯಾದ ಒಂದು ಸ್ಕಿಲ್ ಡೆವಲಪ್ ಆಗಿದ್ದು ಒಂದು ಕೋರ್ಸ್ ಅಂತ ಮಾಡಿದಾಗ ಯಾಕೆ ಅಂತ ಹೇಳ್ತೀವಿ. ಡೂಸ್ ಅಂಡ್ ಡೋಂಟ್ಸ್ ಅಂತ ತುಂಬಾ ಇರುತ್ತೆ. ಎಷ್ಟು ಬೇಗ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗಿರ್ತೀವಿ. ಈಗ ಒಂದು ಹುಡುಗ ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೇನೆ ಅದನ್ನ ನೋಡೋ ಭಾವನೆ ಹೇಗಿದೆ. ಅದೇ ಒಂದು 10 ವರ್ಷದ ಹಿಂದೆ ತುಂಬಾ ಕೆಟ್ಟದಾಗೂ ಮಾತಾಡ್ತಾ ಇದ್ರು ಜನ. ಅಂದ್ರೆ ನಾನು ಹೇಳೋದು ಪಬ್ಲಿಕ್ ಬಗ್ಗೆ. ಈಗ ಹೋದಾಗ ಸ್ವಲ್ಪ ಜನ ಹಂಗ್ ಮಾತಾಡೋದು, ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ಯಾವ್ದೋ ವಿಷಯನೂ ಡಿಸ್ಕಸ್ ಮಾಡ್ತಾ ಇರ್ಬೋದು. ಕಾಲೇಜಲ್ಲಿ ಇವತ್ತು ಕೋವಿಡ್ ಜಾಸ್ತಿ ಆಗಿದೆ, ಮಕ್ಕಳು ಮನೆಯಲ್ಲೇ ಅಣ್ಣ ತಂಗಿರೋ ಆಗಿರ್ಬೋದು, ಆ ರೀತಿ ಎಲ್ಲ ಹೇಳ್ತಾರೆ. ಜಡ್ಜ್ಮೆಂಟಲ್ ಆಗೋದು ಬಿಟ್ಬಿಡಿ. ದೊಡ್ಡವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಜಡ್ಜ್ಮೆಂಟಲ್ ಆಗದೆ ಇದ್ದಾಗ ನಾವು ಮಕ್ಕಳಲ್ಲಿರೋದು ಸ್ವಲ್ಪ ಯೋಚನೆ ಮಾಡಕ್ಕಾಗತ್ತೆ ಅಂತ. ಓಕೆ. ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕೇಸ್ ಅಂದ್ರೆ ನೀವೀಗ ಹೋಗ್ತಿದ್ದೀರಿ ಕೌನ್ಸಿಲರ್ ಆಗಿ ಅಂತ ಹೇಳಿದ್ರಿ, ಯಾವ್ದಾದ್ರು ಸ್ಟೂಡೆಂಟ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊಂಡು ನೀವು ಅವ್ರಿಗೆ ಸಾಲ್ವ್ ಮಾಡಿ ಗೆಟ್ ಓವರ್ ಆಫ್ ದಟ್ ಪ್ರಾಬ್ಲಮ್ ಆ ತರ ಏನಾದ್ರು ಒಂದು ಹಂಚ್ಕೊಂಡ್ರೆ ಹೌದು ಚೆನ್ನಾಗಿದೆ. ಹೇಳ್ತೀನಿ. ಆಕ್ಚುಲ್ ಆಗಿ ಒಂದ್ ದಿನದಲ್ಲಿ ಒಂದು ವಾರದಲ್ಲಿ ಆಗುವಂತ ಒಂದು ಟ್ರೀಟ್ಮೆಂಟ್ ಅಲ್ಲ. ಈಗ ಜ್ವರ ಬಂದು ಒಂದು ಡೋಲೋ ತಗೊಂಡೇ ಹೋಯ್ತು ಅಂತಲ್ಲ, ಕ್ರಮೇಣ ಆಗ್ಬೇಕು, ಫಾಲೋ ಅಪ್ ಬರಬೇಕು. ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಬರೋದಿಲ್ಲ, ಫಾಲೋ ಅಪ್ ಬರೋದಿಲ್ಲ. ಸೊ ನಾನಾಗಿ ಹೋಗಿ ಅಥವಾ ಇದಕ್ಕೆ ಕೋಆರ್ಡಿನೇಟರ್ಶಿಪ್ ಯಾರು ತಗೊಂಡಿದ್ರು ಅವ್ರು ಹೇಳಿ ನಾನು ಕರೆಸ್ಕೊಂಡು ಮಾತಾಡ್ತೀನಿ. ಬಿಕಾಸ್ ಈವನ್ ಐ ವಾಂಟ್ ಟು ಸಿ ದ ಚೇಂಜ್ ಅಂತ. ಒಂದು ಕೇಸ್ ಇತ್ತು, ತಾಯಿ ಬೇಗ ಗಂಡನ ಕಳ್ಕೊಂಡಿದ್ಲು. ಅವಾಗ ಮಕ್ಕಳು ಸಣ್ಣವರು. ಅನಿವಾರ್ಯ ಕಾರಣಗಳಿಂದ ಅವಳಿಂದ ಮದುವೆ ಆಗ್ಬೇಕಾಗಿ ಬಂತು. ಅನಿವಾರ್ಯ ಕಾರಣಗಳು ಬಿಡಿ, ನಮ್ಗೆ ಬೇಡ, ಪರ್ಸನ್ ಬೇಡ, ಮದ್ವೆ ಆಗ್ಬೇಕು. ಬಿಕಾಸ್ ಇಟ್ ಇಸ್ ಅವರ್ ಲೈಫ್. ಮದ್ವೆ ಆದ್ಲು. ಮದ್ವೆ ಆದ ನಂತರ ತುಂಬಾ ಕೆಟ್ಟದಾಗಿ ಯಾರು ಇದನ್ನ ತಗೊಳ್ಳೋದು ಬೇಕಾಗಿಲ್ಲ. ಗಂಡನಾದವನು ಇವಳ ಮಕ್ಕಳಿಗೆ ಶಿಕ್ಷಣ ಕೊಡುವ ನೆಪದಲ್ಲಿ ಒಂದು ಅಬ್ಯೂಸ್ ಅಂತಾನು ನಡೀತಾ ಇತ್ತು. ಪಾಪ ಆ ಮಕ್ಳಿಗೆ ಗೊತ್ತಾಗಿಲ್ಲ ಅದನ್ನ ಹೇಳ್ಕೊಳಕ್ಕೆ. ಅಂದ್ರೆ ಪಾಠ ಬರೀಲಿಲ್ಲ ಅಂದ್ರೆ ಒಂದು ತಂದೆ ತಾಯಿ ಅವರಿಗೆ ಶಿಕ್ಷಣ ಕೊಡೋಕ್, ಶಿಕ್ಷೆ ಕೊಡಕ್ಕೂ ಬರೀ ಅಂತ ಹೇಳ್ತಾರೆ, ಅಥವಾ ಹೊಡಿತೀನಿ ನೋಡು ಅಂತ ಹೇಳ್ತಾರೆ. ಟೀಚರ್ಸ್ ಯಾರು ಹಂಗ್ ಮಾಡಲ್ಲ, ಹೊಡೆಯೋದಕ್ಕಿಲ್ಲ, ಇವಾಗ ಅವಕಾಶ ಇಲ್ಲ, ಹೊಡೆಯೋದು ಇಲ್ಲ. ಆತರ ಗದರ್ಸೋದ್ ಬಿಟ್ಬಿಟ್ಟು ಫಿಸಿಕಲ್ ಅಬ್ಯೂಸ್, ಸಣ್ಣ ಮಗು UKG LKG ಮಗುಗೆನೆ ಸಿಕ್ಕಾಪಟ್ಟೆ ಫೀಸ್ಗೆಲ್ಲ ಹೊಡೆದಿರೋದು, ಗಿಳ್ಳಿರೋದು, ಇದೆಲ್ಲ ಏನಾಗುತ್ತೆ ಚೈಲ್ಡ್ ಟ್ರೋಮಾ ಅಂತ ಹೇಳ್ತಾರೆ, ಸೈಕಾಲಜಿ ಪದ ಅದು. ಅದು ಹಾಗೆ ಹೊತ್ಕೊಬಂದು ಹೈಸ್ಕೂಲು ಫಸ್ಟ್ PU ಸೆಕೆಂಡ್ PU ಬರ್ತಿದ್ದಂಗೆ ಆ ಮಕ್ಕಳು ಬೇರೆ ರೀತಿನೇ ಕನ್ವರ್ಟ್ ಆಗ್ಬಿಡ್ತಾರೆ. ಅವ್ರ ಬಿಹೇವಿಯರ್ ಚೇಂಜಸ್ ಆಗ್ತಿರುತ್ತೆ. ತಂದೆ ತಾಯಿ ಗೊತ್ತಾಗಲ್ಲ, ನಾನು ಇಷ್ಟು ದುಡ್ದಿದ್ದೀನಿ, ಎಲ್ಲ ಫೀಸ್ ಎಲ್ಲ ತಂದು ಕಟ್ಟಿದ್ದೀನಿ, ಬೇಕಾದ ಕಡೆ ಕರ್ಕೊಂಡು ಹೋಗ್ತೀನಿ, ಯಾಕೆ ಹೀಗಾಗ್ತೀಯ ಅಂತ. ಸೊ ಅದು ಒಂದು 2ನೇ 3ನೇ ಸೆಷನ್ ಅಲ್ಲಿ ಗೊತ್ತಾಯ್ತು. ಆ ಮಗು ಬಾಯ್ಬಿಡ್ತು. ಮಗು ಅಂತಂದ್ರೆ ಸೆಕೆಂಡ್ PU ಹುಡುಗಿ, ಅವ್ಳು ಬಾಯ್ಬಿಡ್ತು. ಯಾಕಂದ್ರೆ ತಾಯಿ ಪ್ರೀತಿಸ್ತಾ ಇದ್ದಾಳೆ ಅಪ್ಪನ್ನ. ಸೊ ಅಪ್ಪ ಅದವನು ತಾಯಿ ಮುಂದೆ ಹೊಡಿತಿರ್ಲಿಲ್ಲ, ತಾಯಿ ಆಚೆ ಹೋದಾಗ ಹೊಡಿತಿದ್ದ. ದೇವರ ದಯೆಯಿಂದ ಬೇರೆ ತರ ಫಿಸಿಕಲ್ ಅಬ್ಯೂಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಹೊಡೆದಿರೋ ಮಾಡಿರೋದೆ ಅದೇ ಚೈಲ್ಡ್ ಟ್ರೋಮಾ ಆಗೋಗುತ್ತೆ. ಸೊ ಆಮೇಲೆ ಆ ಹುಡುಗಿ ಒಬ್ಬನ ಇಷ್ಟಪಟ್ಲು. ತುಂಬಾ ಸಣ್ಣ ವಯಸ್ಸಲ್ಲೇ ಮೋಹಕ್ಕೊಳಗಾದ್ಲು. ಆ ಹುಡುಗ 5 ವರ್ಷ ದೊಡ್ಡವನು. ಸೊ ಈ ಕಥೆಗಳಲ್ಲೂ ಹೇಳ್ತಾರೆ, ತುಂಬಾ ಬೇಗ ತಂದೆ ಪ್ರೀತಿ ಕಳ್ಕೊಂಡು ಹೆಣ್ಣು ಮಕ್ಕಳು ಸ್ವಲ್ಪ ಅಂತರ ಇರುವಂತ ಹುಡುಗನ್ ನೋಡ್ತಾರೆ, ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ದೇ ವಾಂಟ್ ಎ ಮ್ಯಾಚ್ಯೂರ್ಡ್ ಲವ್ ಅಲ್ಲ. ಎಷ್ಟು ಮಟ್ಟಿಗೆ ಒಳ್ಳೇದು ಕೆಟ್ಟು ಅಂತ ಹೇಳಕ್ ನಾವ್ ಯಾರು ಅಲ್ಲ. ನೋಡ್ತಾ ಇದ್ದಾಗ ಸೆಕೆಂಡ್ PU ಹುಡುಗಿ ಅವಳ ಜೀವನ ಇಷ್ಟು ಬೇಗ ನಿರ್ಧರಿಸಕ್ ಆಗತ್ತಾ, ತಂದೆ ತಾಯಿಗೂ ಗೊತ್ತಿಲ್ಲದೆ ಅಂತ. ಫಾರ್ಚುನೇಟ್ಲಿ ಆ ಹುಡುಗ ತುಂಬಾ ಒಳ್ಳೆಯವನು. ಅವನೇ ಇವಳಿಗೆ ಎಜುಕೇಶನ್ ಗೈಡ್ ಮಾಡ್ತಾ ಇದ್ದಾನಂತೆ ಆ ಹುಡುಗ. ಸೊ ಫಾಲೋ ಅಪ್ಗೆ ಆ ಹುಡುಗನು ಒಂದ್ಸಲ ಬಂದಿದ್ದ. ಸೊ ಐ ವಾಸ್ ಫೀಲ್ ವೆರಿ ಹ್ಯಾಪಿ. ಒಂಥರ ಕಂಟೆಂಟ್ಮೆಂಟ್ ಇತ್ತು ಈ ಕೌನ್ಸಿಲಿಂಗ್ ಅಲ್ಲಿ. ಜೊತೆಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಲ್ಲೂ ಕೆಲವು ಮನೆಯವರಿಗೆ ಗೊತ್ತಾಯ್ತಾ?
ಮನೆಯವ್ರಿಗೆ ಗೊತ್ತಿತ್ತು. ಕನ್ಸೆಂಟ್ ಲೆಟರ್ ಮೂಲಕನೇ ಒಂದೊಂದು ಶಿಕ್ಷಣ ಸಂಸ್ಥೆಯಲ್ಲೂ ಮಾಡ್ತಾ ಇದ್ದಾರೆ, ಅದು ಒಳ್ಳೇದು. ಯಾಕೆಂದ್ರೆ ಕೌನ್ಸಿಲಿಂಗ್ ಹೋಗ್ತಾ ಇದಾರೆ ಅಂದ್ರೆ ಮನೇಲೂ ಸ್ವಲ್ಪ ಬಿಹೇವಿಯರ್ ಚೇಂಜಸ್ ಮಾಡ್ಕೋಬೇಕು. ತಂದೆ ತಾಯಿ ಇರ್ಬೋದು, ಮನೇಲಿ ಅಜ್ಜಿ ತಾತ. ಯಾಕಂದ್ರೆ ಆಲ್ರೆಡಿ ಶಿ ಇಸ್ ಫೇಸಿಂಗ್ ದಟ್ ಡ್ರಾಮಾ. ಇದು ಬಂದಾಗ ಇನ್ನು ಹೆಚ್ಚಾಗಬಾರ್ದಲ್ಲ. ಯಾಕೆ ದಿನನಿತ್ಯದ ಪೇಪರ್ಗಳಲ್ಲಿ ನಾವು ನೋಡ್ತಾನೆ ಇದೀವಿ, ಎಷ್ಟೊಂದು ಈ ತರದ್ದು ನಡೀತಾನೆ ಇದೆ. ಬಟ್ ನೀವು ಹೇಳೋ ಕೇಸಲ್ಲಿ ಪಾಸಿಟಿವ್ ತರ ಪಾಸಿಟಿವ್ ಆಗಿದೆ. ಜೊತೆಗೆ ಅದು ಹೇಳದ್ದಾದ್ಮೇಲೆ ತಾಯಿನೂ ಅವರು ತಂದೆ ಅಂತ ಅನಿಸ್ಕೊಂಡಿರೋರು ಸ್ವಲ್ಪ ಚೇಂಜ್ ಆಗಿದ್ದಾರೆ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಸೊ ಆತರ ಒಂದು ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ಬಾರ್ದು, ಪದ ಹೇಳ್ಬಾರ್ದು. ಶಿಕ್ಷಣ ರೀತಿ ಮನೆ ಮೇಲೆ ಕೊಡ್ತಿರೋ ಕ್ರಮ ಒಮ್ಮೊಮ್ಮೆ ಸ್ವಲ್ಪ ಕಠಿಣವಾಗಿರುತ್ತೆ. ಕರೆಕ್ಟ್. ತಾಯಿ ಕೇಸಲ್ಲಿ ನಿಜವಾಗ್ಲೂ ತಾಯಿ ತಂದೆಯರಿಗೂ ಕೌನ್ಸಿಲಿಂಗ್ ಬೇಕಿತ್ತು, ತುಂಬಾ ಬೇಕಿತ್ತು ಅಂತ ಅನಿಸ್ತು. ಮತ್ತೆ ತಾಯಿ ಗೊತ್ತಾಗ್ತಿಲ್ಲ. ಶಿ ವಾಸ್ ವೆರಿ ಹಾರ್ಡ್ ವರ್ಕಿಂಗ್. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಿದ್ಲು. ಅವ್ರಿಗೆ ಗಂಡನಿಗೆ ಪಾರ್ಟ್ ಟೈಮ್ ಇತ್ತು ಅಂತ ಹೇಳಿ ಮಕ್ಳನ್ನ ನೋಡ್ಕೊ ಅಂತ ಹೇಳಿ. ಸೊ ಇದೆಲ್ಲ ನಡೆಯುತ್ತೆ. ಒಂದ್ ವಿಷಯ ಇನ್ನೊಂದು ಹೇಳಕ್ ಬರ್ತೀನಿ. ಯಾವಾಗ್ಲೂ ಒಂದು ಪ್ರಸಂಗ ಆದಾಗ ಹೀ ಸ್ಟೋರಿ ಶೀ ಸ್ಟೋರಿ ದ ಟ್ರೂ ಸ್ಟೋರಿ ಅಂತ. ಸೊ ಇದು ಒಂದ್ ಕಡೆಯಿಂದ ಬಂದಿದೆ. ತಂದೆ ತಾಯಿ ಜೊತೆ ನಾನು ಮಾತಾಡ್ಬೇಕು, ಇಷ್ಟೆಲ್ಲ ಇನ್ನೊಂದು ಸೆಷನ್ ಇದೆ, ಅವ್ರ ಜೊತೆಗೂ ಮಾತಾಡಿದಾಗ ಐ ಕ್ಯಾನ್ ಕನ್ಕ್ಲೂಡ್ ವಾಟ್ ಇಸ್ ಆಕ್ಚುಲಿ ಹ್ಯಾಪನಿಂಗ್ ಅಂತ. ಬಟ್ ಫಾರ್ಚುನೇಟ್ಲಿ ದೇವ್ರ ದಯೆಯಿಂದ ಹುಡುಗಿ ನಾವು ಶಿ ಹ್ಯಾಸ್ ಓಪನ್ ಅಪ್ ಟು ಸ್ಪೀಕ್. ಎಲ್ಲ ಮಾತಾಡ್ತಾ ಇದ್ದಾಳೆ. ತಾಯಿಗೆ ಹೇಳ್ತಾ ಇದ್ದಾಳೆ. ತಾಯಿ ತುಂಬಾ ಹತ್ಬಿಟ್ಟು ನಂಗೆ ಇಷ್ಟೆಲ್ಲ ಆಗಿ ಗೊತ್ತಿಲ್ಲ ಅಂತ. ಸೊ ನಾನ್ ಹೇಳಕ್ ಬರೋದು, ಮಕ್ಕಳು ಯಾರಾದ್ರು ಈ ಚಾನಲ್ ಈ ನೋಡ್ತಾ ಇದ್ದಾರೆ ಹೇಳ್ತಿದ್ದೀನಿ, ಮಕ್ಕಳು ದಯವಿಟ್ಟು ನಿಮಗೆ ತುಂಬಾ ಕ್ಲೋಸ್ ಅಂತ ಕಾನ್ಫಿಡೆನ್ಷಿಯಲ್ ಆಗೂ ಇರಬೇಕು. ಎಲ್ಲರೂ ಕ್ಲೋಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಗಿಂತ ಸ್ನೇಹಿತೆ ಇಲ್ಲ. ತಾಯಿ ಹತ್ರ ದಯವಿಟ್ಟು ಹೇಳ್ಕೊಳ್ಳಿ. ಒಂದ್ ನಿಮಿಷ ಅಮ್ಮ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದು, ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಖಂಡಿತ ಓಪನ್ ಅಪ್ ಆಗಿ. ತಂದೆ ತಾಯಿಗಿಂತ ಸ್ನೇಹಿತರಿಗೆ ಯಾರು ಇಲ್ಲ. ಸೊ ಬಹಳ ಉತ್ತಮವಾದಂತಹ ಮಾಹಿತಿ. ನಿಜವಾಗ್ಲೂ ನೋಡ್ತಿರ್ತಕ್ಕಂತಹ ಎಲ್ಲ ಗೆಳೆಯ ಗೆಳತಿಯರು, ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಲ್ಲೂ ಈ ತರ ಏನೋ ಒಂದು ಬಿಹೇವಿಯರ್ ಚೇಂಜು ಏನೋ ಹೇಳ್ಕೊಳ್ತಿಲ್ಲ ಅನ್ನೋದು ಅನ್ಸಿದ್ರೆ ದಯಮಾಡಿ ನಿಮ್ಮ ಮಕ್ಕಳ ಹತ್ರ ಮಾತಾಡಿ. ನಿಮ್ಮ ಹತ್ರ ಮಾತಾಡ್ಕೊಳ್ಳಕ್ಕೆ ಆಗ್ತಿಲ್ಲ ಅಂತಂದ್ರೆ ಈ ತರ ಕೌನ್ಸಿಲರ್ ಹತ್ರಗಳಿಗೆ ಹೋಗಿ. ಅಂದ್ರೆ ಈಗ ಎಲ್ಲ ಕಡೆಯೂ ಕೂಡ ಕೌನ್ಸಿಲಿಂಗ್ ಅನ್ನೋದು ನಡೀತಾ ಇದೆ. ಇದರ ಒಂದು ಉಪಯುಕ್ತತೆಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಹಲವಾರು ಜನಗಳಿಗೆ ನೀವು ಸ್ಟೂಡೆಂಟ್ಸ್ ಗೆ ಕೌನ್ಸಿಲಿಂಗ್ ಮಾಡಿದ್ರಿ. ಅದರ ನಂತರದಲ್ಲೂ ಕೂಡ ಈಗ ಓಲ್ಡ್ ಏಜ್ ಹೋಮ್ ಇರ್ಬೋದು ಅಥವಾ ಆರ್ಫನೇಜ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳ ಸ್ಥಿತಿ ನಿಜವಾಗ್ಲೂ ದಯನೀಯನೇ. ಹೌದು. ಅಂದ್ರೆ ಎಷ್ಟು ದಿನ ಅಂದ್ರೆ ನನಗೆ ಗೊತ್ತಿಲ್ಲ, ನೀವು ಕೌನ್ಸಿಲರ್ ಆಗಿ ಬಹಳ ಮಕ್ಕಳು ನೋಡಿದೀರಾ, ಬಹಳ ಜನರನ್ನ. ನಾನು ಬರೀ ಪೇಪರ್ ನಲ್ಲಿ ಓದಿ ನಿಮ್ಮಂತವ್ರ ಹತ್ರ ಮಾತುಗಳನ್ನ ಕೇಳಿ ನೋಡ್ತೀನಿ. ಅಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂತ ಅನ್ಸ್ಕೊಳ್ತೀನಿ. ಇದೆ, ಎಲ್ಲಾ ಹಂತದಲ್ಲೂ ಇದೆ. ಆಕ್ಚುಲ್ ಆಗಿ ನಾನು ಅದೇ ಹೇಳೋದು, ನನಗೇನೆ ಒಂದೊಂದ್ಸಲ ಕೌನ್ಸಿಲರ್ ಬೇಕು ಅನ್ಸುತ್ತೆ. ನಾನು ಯಾವ್ದಾದ್ರು ನಿರ್ಣಯ ತಗೋಬೇಕಾದ್ರೆ ಇದು ಸರಿನಾ ಇದು ತಪ್ಪ ಅಂತ ಕೇಳ್ಬೇಕು. ಸೊ ಇದಕ್ಕೆ ಏಜ್ ಭಾವನೆ ಇಲ್ಲ. ದ ಡೇ ಯು ವಾಂಟ್ ಟು ನೋ ನಾನು ಮಾಡ್ತಿರೋ ಸರಿ ಇದೆಯಾ, ನನ್ಗೆ ಯಾವ್ದಾದ್ರು ಖಂಡಿತ ನಮ್ಗೆ ನಮ್ಮ ಜೀವನದಲ್ಲಿ ದೇವರ ದಯೆಯಿಂದ ಒಳ್ಳೆ ಸ್ನೇಹಿತರು, ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಕುಟುಂಬ ವರ್ಗ ಇದೆ. ಯಾರಾದ್ರೂ ಒಬ್ರಂತೂ ಸಿಕ್ಕೇ ಸಿಗ್ತಾರೆ. ನಾವು ಹಂಚ್ಕೋಬೇಕು. ನನಗೆ ತುಂಬಾ ಎಮೋಷನಲ್ ಟಚ್ ಆಗಿದ್ದು ಮಕ್ಕಳ ಕೌನ್ಸಿಲಿಂಗ್ ನೆಕ್ಸ್ಟ್ ಓಲ್ಡ್ ಏಜ್ ಹೋಮ್. ಓಲ್ಡ್ ಏಜ್ ಹೋಮ್ ಅಲ್ಲಿ ನಂದು ಪ್ರಾಜೆಕ್ಟ್ ಇತ್ತು ಬಂಜಾರಲ್ಲಿ. ನಾನು ಎಕ್ಸಾಮ್ಸ್ ಅಂತ ಏನು ಇರಲಿಲ್ಲ ಅಲ್ಲಿ. ಸರಿ, ಅಲ್ಲಿ ಹೋದಾಗ ಓಲ್ಡ್ ಏಜ್ ಅವ್ರನ್ನ ನೋಡಿ ಮಾತಾಡಿಸಿದಾಗ ತಕ್ಷಣ ಏನನ್ಸ್ತಾರೆ, ಅಪ್ಪ ಅಮ್ಮ ಆಚೆ ಹೋಗಿದಾರಂದ್ರೆ ಮಕ್ಕಳು ಹೊರಗೆ ಹೋದ್ರು ಅಂತ. ಇಲ್ಲೊಂದು ವಿಶೇಷ ಆಗ್ತಿದೆ ನೋಡಿ. ಒಬ್ರು ತುಂಬಾ ಮಾತಾಡಿಸ್ತಿದ್ದೆ, ತುಂಬಾನೇ ಕಡುಸಾಗಿದ್ರು, ಹುಬ್ಗಂಟಿಕೊಂಡಿದ್ರು. ನಾನು ಎಲ್ಲರೂ ಮಾತಾಡ್ಸಿದ್ರೆ ಎಲ್ಲರೂ ಅಳ್ತಿದ್ರು, ಎಲ್ಲರೂ ಅವ್ರ ಕಷ್ಟ ಹೇಳ್ತಿದ್ರು. ಆಕೆ ಮಾತ್ರ ಏನೂ ಹೇಳ್ತಿರ್ಲಿಲ್ಲ. ಆಕೆ ಗಂಡ ಇರ್ಲಿಲ್ಲ, ಆಕೆ ಏನೂ ಹೇಳ್ತಿಲ್ಲ. ನಾನು ಬಂದ ತಕ್ಷಣ ಅವಳು ಕಾಫಿ ತರಲ್ಲ ಅಂತ ಹೊರಟಾಗಿ ಕೇಳ್ಬಿಟ್ಟು ಹೋಗೋರು. ಇಲ್ಲ ಬಿಡತಾಯಿ ಅಂತ ಇದ್ದೆ. ಆಮೇಲೆ ಬೇರೆಯವ್ರು ಕೇಳಿದೆ, ಯಾಕವ್ರು ಅವ್ರ ಸ್ವಭಾವನೇ ಹಾಗ ಅಂತ. ಇಲ್ಲಿ ನೋಡಿ ಹೇಳ್ತೀನಿ, ನೀವು ಎಲ್ಲ ನೋಡಿರೋರು ಕೇಳಿರ್ತೀರ, ವೀಕ್ಷಕರು ಕೇಳಿರ್ತಾರೆ, ನಿಮ್ಗೂ ಗೊತ್ತಿರ್ಬೋದು. ಆಕಿನೇ ಮನೆ ಬಿಟ್ಟು ಆಚೆ ಬಂದಿರೋದು. ಮಗ ಸೊಸೆ ಎವ್ರಿ ಮಂತ್ ಬರ್ತಾರ ಅವ್ರು ನೋಡಕ್ಕೆ. ಹಣ್ಣು ಹಂಪಲು ತಂದ್ರು ತಗೊಳಲ್ಲ. ಆಕಿಗೆ ಮಗ ಒಂದೇ ಕಾರಣ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ. ಸೊ ಆ ಹುಡುಗಿ ನನ್ನನ್ನು ಚೆನ್ನಾಗಿ ನೋಡ್ಕೊಳಲ್ಲ. ಗಂಡ ಸತ್ ಮೇಲೆ ತುಂಬಾ ಕಷ್ಟಪಟ್ಟು ಬೆಳೆಸಿದೀನಿ. ಸೊ ನನ್ನ ಕೈ ಮೀರಿ ನನ್ನ ಮಗ ಅವ್ರಿಗೋದ ಅಂತ. ಆಕ್ಚುಲಿ ಹುಡುಗಿ ತುಂಬಾ ಒಳ್ಳೆಳು. ಮಗ ಸೊಸೆ ಬಂದಾಗ ಒಂದ್ಸಲ ಹೋಗಿದ್ದೆ, ನಾನು ಇದ್ದೆ ಅಲ್ಲಿ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಈಗ ಏನಾಗುತ್ತೆ, ಇಲ್ಲಿ ಮತ್ತೆ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು ನಿರ್ಣಯಗಳು, ತುಂಬಾ ಪ್ರಸಂಗಗಳು ಮನೆಯಲ್ಲಿ ನಡೆದ್ಬಿಟ್ಟು ಅವ್ರ ನಿರ್ಣಯ ತಂದಿರ್ತಾರೆ ದೊಡ್ಡವರು. ಸೊ ನಾನ್ ಹೇಳೋದು ಹಿರಿಯರಿಗೆ, ಯಾರಾದ್ರೂ ಕೇಳ್ತಾ ಇದ್ದು ನನ್ನ ಮಾತು ನಿಮ್ಗೆ ಒಪ್ಪಿಗೆ ಇದ್ರೆ ಯೋಚನೆ ಮಾಡಿ ಇದ್ರ ಬಗ್ಗೆ. ಕುಟುಂಬ ಬಿಟ್ಟು ಆದಷ್ಟು ಹೋಗಕ್ಕೆ ಪ್ರಯತ್ನ ಪಡ್ಬೇಡಿ. ಕುಟುಂಬದೊಂದಿಗೆ ಒಂದು ದಿನ ಮಾತು ಬರ್ಬೋದು, ಹೋಗ್ಬಾರ್ದು. ಲೆಟ್ ಗೋ ಅಂತ ಬಿಟ್ಬೇಡಿ. ಸಣ್ಣ ಮಕ್ಳು ಏನೋ ಮಾತಾಡ್ತಾರೆ, ಹಾಗೆ ಸಣ್ಣ ಮಕ್ಳಿಗೂ ನಾನು ಹೇಳೋದು, ಸಣ್ಣ ಮಕ್ಳು ಅಂದ್ರೆ ಮದುವೆ ಆದ ಯುವಕ ಯುವತಿ ಅಂತ ಹೇಳ್ತಾ ಇರೋದು. ಒಮ್ಮೊಮ್ಮೆ ತಂದೆ ತಾಯಿಗೂ ನಿಮಿಷ ರೇಗಿದ್ರು ಮಾಡಿದ್ರು, ದಯವಿಟ್ಟು ಕ್ಷಮಾಪಣೆ ಇರಲಿ. ಯಾಕೆಂದ್ರೆ ಆಫ್ಟರ್ ದೇ ಆರ್ ಯುವರ್ ಪೇರೆಂಟ್ಸ್. ಒಂದು
ಎರಡನೇದು ಈ ತರ ಎರಡೂ ಕಡೆ ಇಟ್ಬಿಟ್ರೆ ಆಶ್ರಮಗಳಿಗೆ ಕೆಲಸನೇ ಇರಲ್ಲ, ಕಷ್ಟ ಇದೆ, ತುಂಬಾ ವಿಷಯಗಳಿದೆ. ವಿದೇಶಕ್ಕೆ ಹೋಗ್ತಾರೆ, 1 ನಿಮಿಷ ಬಿಟ್ಟು ಹೋಗ್ತಾರೆ, 2 ತಿಂಗಳು 3 ತಿಂಗಳು ಇರ್ತಾರೆ, ಮತ್ತೆ ಮನೆಗೆ ಬರ್ತಾರೆ ಕೆಲವರು. ಈ ತರನೂ ಇದೆ, ಶಾರ್ಟ್ ಟರ್ಮ್ ಇದೆ, ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ. ತಂದೆ ತಾನು ಮಾತಾಡ್ಸ್ಕೊಂಡ್ ಬನ್ನಿ, ಮತ್ತೆ ತುಂಬಾ ರೆಕ್ರಿಯೇಷನ್ ಅಂತ ಇರೋ ಕಡೆ ಸೇರಿಸಿ. ಅನಿವಾರ್ಯ ಕಾರಣದಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ. ಈಗ ಒಂದ್ ಕೇಸಲ್ಲಿ ಅಪ್ಪ ಅಮ್ಮನ ಸೇರಿಸಿದಾಳೆ, ಮಗಳು ಸೇರಿಸಿದಾಳೆ, ಮಗಳಿಗೆ ಮದುವೆ ಆಯ್ತು, ವಿದೇಶಕ್ಕೆ ಗಂಡನೊಟ್ಟಿಗೆ ಇರ್ಬೇಕಾಗಿ ಬಂತು, ಅವಳಿಗೆ ಮಕ್ಳಾಗ್ತಾ ಇದೆ. ಮಕ್ಕಳಾದಾಗ ಬೆಂಗಳೂರಿಗೆ ಬಂದು ಅಮ್ಮ ಅಪ್ಪನ ಜೊತೆಗಿದ್ಲು, ಅಪ್ಪ ಹೋಗ್ಬಿಟ್ರು, ಅಮ್ಮ ಒಂಟಿ ಆದ್ಲು. ಅಮ್ಮ ಎಷ್ಟು ಕೊರಗ್ತಾ ಇದ್ಲು ಅಂದ್ರೆ ಮಗಳಿಗೆ ಅಲ್ಲಿ ನೆಮ್ಮದಿಯಾಗಿರಕ್ಕಾಗಿಲ್ಲ. ಸೊ ಇಲ್ಲೇನಾಗೋಯ್ತು, ಮಗಳಿಗೆ ಕೌನ್ಸಿಲಿಂಗ್ ಬೇಕಾಗ್ತದೆ, ಅಮ್ಮ ಮಗಳ ಮೇಲೆ ಅವಲಂಬಿಸಿದಾಳೆ. ಈ ತರ ಸುಮಾರು ಕೇಸಸ್ ಇರುತ್ತೆ. ಸೊ ನಾನು ಹೇಳೋದು ಸ್ವಲ್ಪ ಓಪನ್ ಅಪ್ ಆಗಿ, ಬಂಧು ಬಾಂಧವರು ಕೆಟ್ಟವರು ಅಂತಾರೆ, ನಾನಂತೀನಿ ಸ್ವಲ್ಪ ಒಳ್ಳೆ ಭಾಗದೊಳಗೆ ಒಳ್ಳೆಯವರು ಇರ್ತಾರೆ. ಬಂಧು ಬಾಂಧವರು ಎಲ್ಲರೂ ಯಾವಾಗ್ಲೂ ಕೆಟ್ಟವರಲ್ಲ. ಸೊ ಆದಷ್ಟು ಹೇಸ್ಟಿ ಡೆಸಿಷನ್ಸ್ ಬೇಡ, ಚಿಕ್ಕವರಾಗಿ ಹೊಂದಾಣಿಕೆ ಮುಖ್ಯ. ಲೆಟ್ ಗೋ ಎರಡು ಕೂಡ ಇರಬೇಕು. ಮತ್ತೆ ಒಂಥರ ಹಿಂದಿನ ಜನರೇಷನ್ ಅವರು 1 ಸ್ಟೆಪ್ ಕೆಳಗೆ ಬರಬೇಕು, ಈಗಿನ ಜನರೇಷನ್ ಅವರು 1 ಸ್ಟೆಪ್ ಹಿಂದಿನವರಿಗೆ ಆಗ ನಿಜವಾಗ್ಲೂ ಒಂದು ಹೊಂದಾಣಿಕೆ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅನ್ಕೊಳ್ತೀವಿ. ಇಷ್ಟವರೆಗೆ ಹಲವಾರು ಕೇಸಸ್ಗಳಲ್ಲಿ ನೀವು ಕೌನ್ಸಿಲಿಂಗ್ ಕೊಟ್ಟಿದ್ದೀರಿ. ಎಷ್ಟು ತೃಪ್ತಿ ತಂದಿದೆ, ಎಷ್ಟು ಕೇಸಸ್ ಅನ್ನು ಸಾಲ್ವ್ ಮಾಡಿದ್ದೀರಿ? ಇದ್ರಲ್ಲಿ ಸಾಲ್ವ್ ಅಂತ ಬರೋದಿಲ್ಲ, ಯಾಕಂದ್ರೆ ಜೀವನದಲ್ಲಿ ಒಂದು ಮಾರ್ಪಾಡು ಆಗ್ತಾ ಇದೆ ಅಂತ ನಾನು ದೂರದಿಂದ ನೋಡ್ತೀನಿ. ಯಾಕಂದ್ರೆ ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ, ನೋಡ್ತಾ ಇರ್ತೀವಿ. ಕೆಲವೊಮ್ಮೆ ಕೆಲವರು ಬಂದು ಹೇಳ್ತಾರೆ ನಾನು ಆಗಿದ್ದ. ಆಮೇಲೆ ಒಂದು ಸಣ್ಣ ತರನಾದ ಈಗೋ ಇರುತ್ತೆ ಕೆಲವರು, ಅವ್ರಿಗೇನ್ ಹೇಳೋದು ಅಂತ. ಬಟ್ ನಂಗೆ ತೃಪ್ತಿ ಇದೆ, ಎಲ್ಲ ಹಂತದಲ್ಲೂ ಮಾಡಿದ್ದಾಗಿದೆ. ಈಗ ಪ್ರತಿಯೊಂದು ಹಂತದಲ್ಲೂ ನಂಗೆ ಅವಕಾಶ ಮಾಡಿಕೊಟ್ಟಂತ ಮ್ಯಾನೇಜ್ಮೆಂಟ್, ಅದಕ್ಕೂ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಫ್ಯಾಮಿಲಿನಲ್ಲೇ ಫ್ಯಾಮಿಲಿ ಸಪೋರ್ಟ್ ಇದ್ದಾಗಲೇ ಈ ತರ ಹೊರಗೆ ಹೋಗಿ ನಾವು ಮಾಡ್ಲಿಕ್ಕೆ ಸಾಧ್ಯ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ಅದೇ ಕರೆಕ್ಟ್, ಖಂಡಿತ. ಸೊ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ತುಂಬಾ ಇತ್ತು. ಎಲ್ಲರಿಗೂ ನಾನು ಹೇಳ್ತೀನಿ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅನ್ಕೋಬೇಡಿ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ವಯಸ್ಸಾದವರಾಗ್ಲಿ, ವರ್ಕಿಂಗ್ ಮೆಚೂರ್ಡ್ ಪೇರೆಂಟ್ಸ್ ಇರ್ತಾರೆ, ಮಧ್ಯಮ ವಯಸ್ಸರು, ಹಾರ್ಮೋನ್ ಚೇಂಜಸ್ ಆಗ್ತಿರುತ್ತೆ. ದಯವಿಟ್ಟು ಜಜ್ಮೆಂಟ್ ಅಲ್ಲಿ ಆಗ್ಬಿಡ್ಬೇಡಿ ಜನಗಳ ಬಗ್ಗೆ. 1 ನಿಮಿಷ ಬೇಜಾರಾದ ಅವತ್ತಿನ ದಿನ ಬಿಟ್ಬಿಡಿ, ಮಾತಾಡ್ಬೇಡಿ. ಮಾರನೇ ದಿನ ನಿಮ್ಮ ತಪ್ಪು ಅಂತ ಹೇಳಲ್ಲ, ನಿಮಗೆ ಅರಿವಾದಾಗ ಕೂತ್ಕೊಂಡು ಮಾತಾಡಿ. ಎಲ್ಲರೂ ಖಂಡಿತ ಮಾತಾಡ್ಬೇಕು. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಏಜಸ್. ನಾನ್ ಹೇಳಿದ್ದು ಒಬ್ಬರಿಗೆ ಕಷ್ಟ ಅಂತಂದ್ರೆ ಮಕ್ಕಳು, ಸಣ್ಣ ಮಕ್ಕಳು ಮಾತ್ರ ಕಷ್ಟ, ಅವ್ರು ಹೇಳ್ಕೊಳಕ್ ಗೊತ್ತಾಗಲ್ಲ ಅಂತ. ಬಟ್ ತಂದೆ ತಾಯಿ ಆಗ್ಲಿ, ಶಿಕ್ಷಕಿಯಾಗಿ ಅಥವಾ ಒಬ್ಬ ಕೌನ್ಸಿಲರ್ ಆಗ್ಲಿ ಖಂಡಿತ ಅದನ್ನು ಕಂಡುಹಿಡಿಬಹುದು. ಮೇ ಬಿ ಕೆಲವರು ಫಾಸ್ಟ್ ಆಗಿ ಆಗುತ್ತೆ. ರಿಕವರಿ ಅಂತ ಏನಿಲ್ಲ ವಿದ್ಯಾ, ಸ್ವಲ್ಪ ಜೀವನ ಶೈಲಿ ಚೇಂಜ್ ಮಾಡ್ಕೋತಾರೆ, ಯೋಚನಾ ಲಹರಿ ಚೇಂಜ್ ಮಾಡ್ಕೋತಾರೆ, ಆತ್ಮಸ್ಥೈರ್ಯ ಇಂಪ್ರೂವ್ ಆಗುತ್ತೆ. ಸೊ ದಟ್ ಇಸ್ ಲೈಫ್. ಇದು ಗಾಯ ಅಲ್ಲ, ಕಾಯಿಲೆ ಅಲ್ಲ, ವಾಸಿ ಆಗುತ್ತೆ. ಆದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ರೆ ಖಿನ್ನತೆ ಒಳಗಾಗ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಡಿಪ್ರೆಷನ್ ಹೋಗ್ತಾರೆ. ದಯಮಾಡಿ ಕೇಳ್ಕೊತೀನಿ, ಅಷ್ಟರವರೆಗೂ ಯಾರು ತುಂಬಾ ಯೋಚನೆ ಮಾಡಬೇಡಿ. ಯೋಚನೆ ಇರೋದೆ ಸಮುದ್ರದ ಅಲೆಗಳಿದ್ದಂಗೆ. ಯೋಚನೆ ಅನ್ನೋದು ಹಿಂಗ್ ತಗೋತೀಯಾ ಅಂತ, ಸಣ್ಣದಾಗಿ ತಗೊಂಡ್ರೆ ಸಣ್ಣದಾಗಿರುತ್ತೆ. ವಿಷಯ ದೊಡ್ಡದ್ ಮಾಡ್ಕೊಂಡಷ್ಟು ಖಂಡಿತ ಯಾರ ತರ ಹಂಚ್ಕೊಳ್ಳಿ ವಿಷಯನ, ದೊಡ್ಡದಾಗ ಬಿಟ್ಬಿಡಿ. ಬಹಳಷ್ಟು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅಂದ್ರೆ ಹಲವಾರು ಕೇಸಸ್ಗಳಿಗೆ ನಿಮ್ಮ ಮೂಲಕ, ನಿಮ್ಮ ಸಾಂತ್ವನದ ನುಡಿಗಳ ಮೂಲಕ ಅವರ ಬಾಳಿಗೆ ಒಂದು ಸಾಂತ್ವತೆಯನ್ನ ಕೊಟ್ಟಿದ್ದೀರಿ. ಖಂಡಿತ ಆಗಿದೆ, ಖಂಡಿತ ಆಗಿದೆ. ಸೊ ಇದನ್ನ ಯಾರು ಬೇಕಾದ್ರೂ ಈ ಕೌನ್ಸಿಲಿಂಗ್ ಅನ್ನೋ ಕೋರ್ಸ್ ಗಳನ್ನ ಮಾಡ್ಕೊಳ್ಬಹುದು. ಅಂದ್ರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಅಂತ ಇಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ, ಅಂದ್ರೆ ಎಷ್ಟೋ ಜನಗಳಿಗೆ ಹೌದು ನಾನು ಎಲ್ಲಿ ಹೋಗಿ ತಗೋಬೇಕು ಕೋರ್ಸ್, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಸೊ ಅದರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಡಿ. ಆಕ್ಚುಲಿ ಅಕಾಡೆಮಿ ಮೂಲಕ ಹೋದ್ರೆ ಭಾಷೆ, ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಮಾಡಿರೋ ಕಡೆ ಕನ್ನಡ ಇರ್ಲಿಲ್ಲ, ರಿಸೋರ್ಸ್ ಪರ್ಸನ್ಸ್ ಕೆಲವರು ಕನ್ನಡದಲ್ಲಿ ಹೇಳ್ತಾ ಇದ್ರು. ಆದ್ರೆ ನಮಗೆ ಅಸೈನ್ಮೆಂಟ್ಸ್ ಅಂತ ಕೊಡ್ತಿದ್ರು, ಎಕ್ಸಾಮ್ಸ್ ಅಂತ ಇರಲಿಲ್ಲ. ನಾನು ಅದನ್ನ ಇಂಗ್ಲಿಷ್ ಅಲ್ಲಿ ಬರೋದು, ಪ್ರಾಕ್ಟಿಕಲ್ ಅಂತ ಸ್ಟೇಜ್ ಮೇಲೆ ಕರೆದು ಕೌನ್ಸಿಲರ್ ಅಂಡ್ ಕೌನ್ಸಿಲಿ ಅಂತ ಹೇಳ್ಬಿಟ್ಟು ಒಂದು ಸೆಷನ್ಸ್ ಅಂತ ಕ್ರಿಯೇಟ್ ಮಾಡಿದಾಗ ನಾನು ಕನ್ನಡದಲ್ಲಿ ಮಾಡಿದೆ ಅದನ್ನ. ಸೊ ಕನ್ನಡ ಗೊತ್ತಿರೋನೇ ಕೂರಿಸ್ಕೊಂಡೆ. ಸೊ ಹಾಗಾಗಿ ಮಾಡಿದ್ದು ಸುಮಾರಿದೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಬಹುದು, ಅಥವಾ ಅಕಾಡೆಮೀಸ್ ನೀವು ಅಕಾಡೆಮೀಸ್ ಅಲ್ಲೇ ಫಾರ್ ಎಕ್ಸಾಂಪಲ್ ಬಂಜಾರ ಅಕಾಡೆಮಿ, ನೀವು ಅಲ್ಲಿ ಹೋಗ್ತಿದ್ದಂಗೆ ನಿಮ್ಗೆ ಹಾದಿನೂ ಸಿಗುತ್ತೆ. ಸ್ಕೂಲ್ಸ್ ಅಲ್ಲಿ ಬೇಗ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ, ಯಂಗ್ಸ್ಟರ್ಸ್ ತಗೋತಾ ಇದ್ದಾರೆ. ನನ್ನ ಅನುಭವದಲ್ಲಿ ನನಗೆ ಬೇಕಾದವರೆಲ್ಲ ಸಣ್ಣ ವಯಸ್ಸಿನ ಹುಡುಗಿ ನನ್ನ ಜೊತೆಗೆ ಮಾಡಿದ್ರು, ನನಗಿಂತ ಸ್ವಲ್ಪ ಚಿಕ್ಕವರು ಮಾಡಿದಾಗ, ಅಪ್ಲೈ ಮಾಡಿದಾಗ ಸಿಕ್ತಾಗಿ ಎಲ್ಲ ಕಡೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತಿತ್ತು. ದೂರ ಇತ್ತು ಅಂತ ನಾನು ಸ್ಕೂಲ್ಸ್ಗೆಲ್ಲ ಹೋಗಿಲ್ಲ, ಫುಲ್ ಟೈಮ್ ಇಷ್ಟ ಇರಲಿಲ್ಲ, ಬೇಕಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಕೋರ್ಸ್ ಮಾಡ್ಕೊಂಡವರಿಗೆ ನಿಮಗೆ ಅಂದ್ರೆ ಜಾಬ್ ಆಪರ್ಚುನಿಟಿ ತುಂಬಾ ಇದೆ. ಜಾಬ್ ಆಪರ್ಚುನಿಟಿ ಇದೆ. ಜಾಬ್ ಆಪರ್ಚುನಿಟಿ ಅಲ್ಲದೆ ನೀವು ಪ್ರೈವೇಟ್ ಅಲ್ಲೂ ಮಾಡ್ಕೋಬಹುದು. ಬಟ್ ಏನಂತ ಅಂದ್ರೆ ಬಾಯಿ ಮೂಲಕ ಪಬ್ಲಿಸಿಟಿ ಸ್ವಲ್ಪ ಮುಖ್ಯ.
ಪಬ್ಲಿಸಿಟಿ ಇಲ್ಲದೆ ಗೊತ್ತಾಗಲ್ಲ. ಬಾಯಿಂದ ಬಾಯಿಗೆ ಹೋಗುತ್ತೆ. ನೀವು ಟಿವಿ ಆಡ್ ಗಿಂತನೋ ರೇಡಿಯೋ ಆಡ್ ಗಿಂತನೋ ಹೆಣ್ಣು ಮಕ್ಳು ಬಾಯಿ ಹುಟ್ಟೋದ್ರೆ ಇವತ್ತು ಅವ್ರಿಗೆ ಏನೋ ಒಂದು ಸಾಲ್ವ್ ಆಯ್ತು, ಖುಷಿ ಆಯ್ತು ಅಂದ್ರೆ ಅವ್ರು ಹಿಡಿಯೋರೇ ಇಲ್ಲ. ಸೊ ಬಾಯಿಂದ ಬಾಯಿ ಹೋಗುತ್ತೆ. ಬಟ್ ಒಂದು ಮುಖ್ಯ, ತುಂಬಾ ತಾಳ್ಮೆಯಿಂದ ವರ್ತಿಸ್ಬೇಕು ಕೌನ್ಸಿಲರ್ಸ್ ಆಗೋರು. ಬೇಗ ಜಡ್ಜ್ಮೆಂಟ್ ಅಲ್ಲ, ಈ ಕೋರ್ಸ್ ಮಾಡಿದ್ರೆ ತುಂಬಾ ತಾಳ್ಮೆ ಬರುತ್ತೆ ಅಂತ ಬರುತ್ತೆ. ಅಲ್ಲ, ನನ್ನ ಲೈಫ್ ಅಲ್ಲಿ ಡೂಯಿಂಗ್ ಅಂಡ್ ಅನ್ಡೂಯಿಂಗ್ ಥಿಂಗ್ಸ್ ಅಂತ ಟ್ಯೂನಿಂಗ್ ತುಂಬಾ ಚೇಂಜ್ ಆಗಿದೆ. ಒಂದೊಂದು ವಿಷಯದ ಬಗ್ಗೆ ಯೋಚನೆ ಮಾಡೋ ಆಂಗಲ್ಸ್ ಚೇಂಜ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಆದ್ರೂ ಮಾಡ್ಕೊಡಿ, ಚೆನ್ನಾಗಿರುತ್ತೆ. ಅಥವಾ ಕೌನ್ಸಿಲಿಂಗ್ ಬಗ್ಗೆ ನೀವು ಗೂಗಲ್ ಹುಡುಕಿದ್ರೆ ಎಷ್ಟೊಂದು ನಿಮ್ಗೆ ಸ್ಕ್ರಿಪ್ಟ್ ಸಿಗುತ್ತೆ. ಕೆಲವು ಕೇಸಸ್ ಎಲ್ಲಾನು ಹಾಕಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಕೌನ್ಸಿಲಿಂಗ್ ಏನೋ ನನ್ಗೀಗ ಒಂಥರ ಅನಿವಾರ್ಯನೇ ಆಗೋಗ್ಬಿಟ್ಟಿದೆ. ಅಂದ್ರೆ ಇದ್ರ ಬಗ್ಗೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಇದ್ರ ಬಗ್ಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಂಡನ ಮೇಲೆ ಹೆಂಡತಿ ಒಪ್ಪಿಸ್ಕೊಳ್ಳೋದು, ಹೆಂಡತಿ ಮೇಲೆ ಗಂಡ ಒಪ್ಪಿಸ್ಕೊಳ್ಳೋದು ಎಲ್ಲ ಬಿಕಾಸ್ ಆಫ್ ಸ್ಟ್ರೆಸ್ ಅಷ್ಟೇ. ಒಂದು ಸಣ್ಣ ಅಥವಾ ಯಾರಾದ್ರೂ ಒಬ್ಬರು ಬಾಯಿ ಮುಚ್ಕೋಬೇಕು ಆ ಮೂಮೆಂಟ್ ಅಲ್ಲಿ. ಸೊ ತಾಳ್ಮೆ ಇರಬೇಕು. ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕಂತೆ. ನಾನು ಇವಾಗ ಯಾವ್ದೋ ಒಂದು ಕೇಸ್ ಬಂತು, ಬೇಗ ಇತ್ಯರ್ಥ ಆಗಲ್ಲ. ಇದು ಕೋರ್ಟಲ್ಲೇ ಸ್ವಲ್ಪ ದಿನ ಆಗುತ್ತೆ, ಮನೇಲೂ ಆಗಾಗಲ್ಲ. ಸೊ ಮನೆ ವಿಷಯಗಳೇ ಎಷ್ಟೋ ಇಟ್ ಟೇಕ್ಸ್ ಟೂ ಲಾಂಗ್. ಬಟ್ ನಿಮ್ ಹತ್ರ ಯಾವ್ದಾದ್ರು ವಿಷಯ ಅಂತ ಬಂದಾಗ ನಾನು ಇನ್ನೂ ಒಂದು ಹೇಳೋದಾದ್ರೆ, ಸ್ನೇಹಿತರಿಗೆ ಹೇಳ್ತೀನಿ, ಕೌನ್ಸಿಲರ್ ಅಗತ್ಯ ಇಲ್ಲ, ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳಿ. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ಬಿ ವೆರಿ ಪಾಸಿಟಿವ್. ನೆಗೆಟಿವಿಟಿ ಹೇಳೋರ ಹತ್ರ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ನೀನ್ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ, ಹಾಗಲ್ಲ. ನಾನು ಹೇಳ್ತಾ ಇರೋದು ಕೌನ್ಸಿಲಿಂಗ್ ಅಲ್ಲದೇನೆ ನಾನು ಹೇಳೋದು, ಜೀವನದಲ್ಲಿ ಪ್ರತಿಯೊಂದು ಸಾಧ್ಯ. ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಕೇಳ್ಬೇಕಾ ಕೇಳ್ಬಾರ್ದ ಗೊತ್ತಿಲ್ಲ. ಈ ಕೋರ್ಸ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಲ್ಲಿ ಇರ್ತಾವೆ. ಹೌದು, ಮಾಡ್ಬೇಕು ಅನ್ನೋ ಆಸೆ ಎಷ್ಟೊಂದು ಜನಗಳಿಗೆ ಇರುತ್ತೆ. ಅದು ಮನಿ ಆಲ್ಸೋ ಮ್ಯಾಟರ್ಸ್ ವಿದ್ಯಾ. ಬಟ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಅಫೇರ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ದೇರ್ ಆರ್ ಟೂ ಮೆನಿ. ನೀವು ಬೇಕಾದ್ರೆ ಹಂತವಾಗಿ ನಿಮ್ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ದೊಡ್ಡ ಕಡೆ ದುಡ್ಡ ಜಾಸ್ತಿ ಕೊಟ್ಬಿಟ್ಟು ನಾನು ಹೋಗಕ್ಕಾಗ್ಲಿಲ್ಲ, ಆಮೇಲೆ ನನ್ಗೆ ಹೋಗಕ್ ಆಗ್ತಾ ಇಲ್ಲ, ಕಾರಣಗಳು ಹಲವಾರು, ಬಿಟ್ಬಿಡೋ ಚಾನ್ಸಸ್ ಇರುತ್ತೆ. ಸೊ 1 ವೀಕ್ ಸೆಷನ್, 15 ಡೇಸ್ ಸೆಷನ್ ಆತರ ತುಂಬಾ ನಡೀತಿರುತ್ತೆ. ಅಲ್ಲಿ ಹೋಗಿ, ಸಣ್ಣ ಪ್ರಮಾಣದ ದುಡ್ಡು ಇರುತ್ತೆ, ಅಲ್ಲಿ ಕೊಟ್ಬಿಟ್ಟು ಹೋಗಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೋರ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಡೆ ಇದೆ, ತುಂಬಾ ಕಡೆ ಇದೆ. ಹಲವಾರು, ನಮ್ಗೆ ಹೆಸರು ಬಾಯಿಗೆ ಬರ್ತಿಲ್ಲ ಅಷ್ಟೇ. ನಾನ್ ಮಾಡಿದ ಕೋರ್ಸ್ ಮಾತ್ರ ಹೇಳಿದೆ. ಜೀವನದಲ್ಲಿ, ನನ್ನ ಜೀವನದಲ್ಲಂತೂ ನಾನು ಮಾರ್ಪಾಟ್ ನೋಡಿದೆ, ನಾನೇ ಚೇಂಜಸ್ ಮಾಡಿದೆ. ಎಷ್ಟು ತೃಪ್ತಿ ಕೊಟ್ಟಿದೆ ನಿಮ್ಗೆ ಈ ಕೆಲಸ? ತುಂಬಾ ತೃಪ್ತಿ ಕೊಟ್ಟಿದೆ ವಿದ್ಯಾ. ಕಂಟೆಂಟ್ಮೆಂಟ್ ಟೈಮ್ ಅಂತ ಜೀವನದಲ್ಲಿ ಒಂದೊಂದು ಹಂತ ಅಂತಿದೆ. ನಮ್ಮ ಬಂಜಾರಲ್ಲಿ ಇರ್ತಾರೆ ಸೈಕಾಲಜಿ ಪದಗಳಲ್ಲೆಲ್ಲ. ಮಗಳಾಗಿ, ಅಕ್ಕನಾಗಿ, ಮಡದಿಯಾಗಿ, ಸೊಸೆಯಾಗಿ, ಈಗ ಅತ್ತೆ ಆಗಿ, ಅಜ್ಜಿಯಾಗಿ ಜೀವನದಲ್ಲಿ ತುಂಬಾ ಸಂತೋಷ ಕಂಡಿದ್ದೀನಿ. ಸೊ ಎಲ್ಲ ರೋಲನ್ನು ಅಚ್ಚುಕಟ್ಟಾಗಿ ಮಾಡಿದೀನಿ. ಕರೆಕ್ಟ್ ಆಗಿ ಮೊಮ್ಮಗಳು ಬರೋ ಹೊತ್ತಲ್ಲಿ, ಸೊಸೆ ಮೊಮ್ಮಗಳು ಬರೋ ಹೊತ್ತಲ್ಲಿ ನಾನು ಕೋರ್ಸ್ ಮಾಡ್ಕೊಂಡ್ ಕಾರಣ ನನ್ನ ಸಂಸಾರ, ನಾನು ಮಕ್ಕಳಿಗೂ ಒಂಚೂರು ಅವ್ರ ಜೊತೆಗೆ ಹೇಗಿರ್ಬೇಕು ಹೌದು, ನನಗೆ ನನ್ನ ಈ ಕೋರ್ಸ್ ಇಂದ ತುಂಬಾ ಹೆಲ್ಪ್ ಆಗಿದೆ. ಜೊತೆಗೆ ಅದೊಂದೇ ಅಲ್ಲ, ಆಚೆ ಕಡೆ ವರ್ಲ್ಡ್ ಅಲ್ಲಿ ಹೇಗ್ ವ್ಯವಹರಿಸಬೇಕು ಅನ್ನೋದು ತಿಳ್ಕೊಂಡೆ. ಸಣ್ಣ ಉದಾಹರಣೆ ಹೇಳ್ತೀನಿ. ನಿನ್ನೆ ಬಸ್ಸಲ್ಲಿ ಬರ್ತಾ ಇದ್ದೆ. ಇವತ್ತಿನ ಈಗೋ ಅಂತ ಹೇಳ್ತೀಯಾ ಅಥವಾ ಅಗ್ರೆಸಿವ್ ಬಿಹೇವಿಯರ್ ಗೊತ್ತಿಲ್ಲ, ಬಸ್ ಒಳಗೆ ಹೋದ ತಕ್ಷಣ ಇವಾಗ ಫ್ರೀ ಪಾಸ್ ಇರೋ ಕಾರಣ ಪಾಸ್ ಕಾರ್ಡಲ್ಲಿ ಕೈಯಲ್ಲಿ ಇಟ್ಕೋಬೇಕು. ಕಂಡಕ್ಟರ್ ಬರೋವರೆಗೂ ಒಂದು ಹುಡುಗಿ ತೆಗ್ದಿಲ್ಲ. ಸೊ ಕಂಡಕ್ಟರ್ ಬಂದು ಕೇಳಿದ್ರು, ಕಾರ್ಡ್ ಕೊಡಮ್ಮ ಅಂತ. ಒಂದೇ ಮಾತು ಕೇಳೋದು, ನಾನು ಕೇಳಿಸ್ಕೊತಾ ಇದ್ದೀನಿ. ಕೇಳಿದ್ರು, ಇರಿ 1 ನಿಮಿಷ ನಿಂತ್ಕೊಳಕ್ ಆಗಲ್ವಾ? ಕಣ್ಣು ಉಪ್ಪೇರಿಸಿದ್ರು. ಆ ಹುಡುಗಿ ವಯಸ್ಸಿಗಿಂತ 5 ವರ್ಷ ದೊಡ್ಡವಳು, ಅವಳು ಚಿಕ್ಕವಳೆ ಕಂಡಕ್ಟರ್. ನಾನು ಹೇಳ್ತಾರ ಸಣ್ಣ ವಿಷಯ ಅಷ್ಟೇ. ಸೊ ಅಲ್ಲೇ ಒಂಚೂರು ಅವಳು ಕಾರ್ಡ್ ಕೊಡಮ್ಮ ಅಂದಿದ್ದಕ್ಕೆ ಹುಡುಗಿ ಹೇಳ್ಬೋದು, 1 ನಿಮಿಷ ತಡೀರಿ ಹೇಳ್ಬೋದಿತ್ತು. ಕೈಯಲ್ಲಿ ಇಟ್ಕೋಬೇಕಾಗಿತ್ತು, ಇಟ್ಕೊಂಡಿಲ್ಲ. 1 ನಿಮಿಷ ತಡೀರಿನೂ ಹೇಳಿಲ್ಲ. 2 ನಿಮಿಷ ಆಯ್ತು, ಅಷ್ಟೊತ್ತಾಗ್ಲೇ ಅವಳು ಈ ಕಡೆ ಬಂದು ಮತ್ತೆ ಹೋದಾಗ ಇನ್ನೂ ತೆಗ್ದಿರ್ಲಿಲ್ಲ. ನಿನ್ಗೆ ಕಾರ್ಡ್ ಕೈಯಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ವಾ? ಒರಟಾಗಿತ್ತು, ಚುರುಕಾಗಿತ್ತು. ಅವಳು ಕೆಲಸನೇ ಹಾಗೆ. ಬೆಣ್ಣೆ ಹಚ್ಚಲ್ಲ, ಪಾಪ ಮಾತಾಡಕ್ಕಾಗಲ್ಲ, ಕೇಳ್ತಾ ಇದ್ದಾಳೆ. ಆ ಹುಡುಗಿ ಉತ್ತರ ತುಂಬಾ ಒರಟಾಗಿತ್ತು. ತಕ್ಷಣ ಅಲ್ಲಿ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ಬೆಳೆಸಿರೋ ಸಂಸ್ಕಾರ ಅಂದ್ರು. ನಾನು ಹೇಳಿದ್ರೆ ತಪ್ಪು ಅಂದೆ. ಹಾಗೆ ಹೇಳ್ಬೇಡಿ. ನೇಚರ್ ಅಂಡ್ ನರ್ಚರಿಂಗ್ ಇರುತ್ತೆ. ನರ್ಚರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಇಲ್ಲ ಅಂದಿಲ್ಲ. 18 ವರ್ಷ ಆದ ತಕ್ಷಣ ನಮ್ಮನ್ನ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ನಮ್ಮ ವಾತಾವರಣದಿಂದ, ನಾವು ಓದಿರೋ ಸ್ನೇಹಿತರಿಂದ, ನನಗೆ ಎಲ್ಲ ಇರುತ್ತೆ. ಆ ಹುಡುಗಿ ಮಾಡಿದ ತಪ್ಪು 1 ನಿಮಿಷ ತಪ್ಪು ಅಂತಲೂ ಕೇಳಿಲ್ಲ. ನಾನು ಹೇಳಿದ್ದು ಇವತ್ತಿನ ಜನರೇಷನ್ ಆಗಿದೆ ಅಂತ ಹೇಳಲ್ಲ, ಎಲ್ಲರೂ ಆಗಿಲ್ಲ. ಸೊ ಸ್ವಲ್ಪ ತಾಳ್ಮೆ ಕಲಿಬೇಕು ಅಂತ ಹೇಳಬಹುದು.
ಆದ್ರೆ ಒಟ್ಟಾರೆ ನೀವು ಹೇಳೋ ರೀತಿ ಕೌನ್ಸಿಲಿಂಗ್ ಅನ್ನೋ ಕೋರ್ಸ್ ಮೂಲಕ ನಾವು ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬಹುದು. ನಮ್ಮಲ್ಲಿ ತಾಳ್ಮೆ, ಸಂಯಮ ಎಲ್ಲ ಕೂಡ ತುಂಬಾ ಬೇಕು. ಓಕೆ, ನಿಜವಾಗ್ಲೂ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಯುಗದಲ್ಲಿ ಇದು ಬೇಕಿದೆ ಎಲ್ರಿಗೂ. ಸೊ ದುಡ್ಡು ಕೊಟ್ಟೋ ಕೊಡದೇನೋ ಅಥವಾ ಈ ತರ ಹಿರಿಯರು ಹೇಳುವಂತಹ ಸಾಂತ್ವನದ ಮಾತುಗಳು, ಕೌನ್ಸಿಲಿಂಗ್ ಅನ್ನ ತಗೊಳ್ಳೋಣ, ನಮ್ಮ ಒಂದು ಬಿಹೇವಿಯರ್ ಅನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಯಸ್ತೀನಿ. ನಿಮ್ದು ಅಪ್ಪಟ ಕನ್ನಡ ಪ್ರೇಮಿ ತಾವು, ಕನ್ನಡ ಶಿಕ್ಷಕಿಯಾಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದ್ರಿ. ಬಿಟ್ಟು ಬಂದಿದ್ದು ಬೇಜಾರೇ ಅನ್ನಿಸ್ಲಿಲ್ವಾ? ಬೇಜಾರು ಅನಿಸ್ಲಿಲ್ಲ. ಯಾಕೆಂದ್ರೆ ಈ ಕೌನ್ಸಿಲಿಂಗ್ ಒಂಥರ ಪಾಠವಾಗಿದೆ. ಅಲ್ಲಿ ಕನ್ನಡ ಶಿಕ್ಷಕಿ ಆಗಿ ಒಂದು ಕಾನ್ಸೆಪ್ಟ್ ನಾವು ಕತೆ ಮೂಲಕ ಮಕ್ಕಳಿಗೆ ಹೇಳ್ತಾ ಇದ್ದೆ, ಒಂದು ಉದಾಹರಣೆಗಳ ಮೂಲಕ ಹೇಳ್ತಿದ್ದೆ. ಇವತ್ತು ಕೌನ್ಸಿಲಿಂಗ್ ಅಲ್ಲೋ ಮಕ್ಕಳು ಹೇಳ್ತಾರೆ, ನಾನು ಇನ್ಸ್ಟೆನ್ಸಸ್ ಹೇಳಿ ಇರ್ತಾರೆ. ಆಕ್ಚುಲ್ ಆಗಿ ಕೆಲವು ಪರ್ಸನಲ್ ಅನ್ನ ನಾವು ಹೇಳೋ ಹಾಗಿಲ್ಲ. ನಾನು ಹೆಸರುಗಳೆಲ್ಲ ಹೇಳ್ತೀನಿ, ಪ್ರಸಂಗ ಆಗಿದ್ದು ಹೇಳಬೇಕು. ಮಕ್ಕಳಿಗೆ ತುಂಬಾ ಇಷ್ಟ, ಕತೆಗಳು ಇಷ್ಟ ಅಲ್ವಾ? ಸೊ ಒಂದು ಕಥೆಯ ಮೂಲಕ ನಾನು ಹೇಳ್ತಿರ್ತೀನಿ ಇವಾಗ ಸ್ಟೂಡೆಂಟ್ ಕೌನ್ಸಿಲಿಂಗ್ ಹೋದಾಗ. ಎರಡನೇದು ನನ್ನದೊಂದು ಸಣ್ಣ ಒಂದು ಮೆಸೇಜ್ ಸೊಸೈಟಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲರೂ ಕೌನ್ಸಿಲಿಂಗ್ ಹೋಗಿ ಅಂತ ನಾನು ಹೇಳ್ತಿಲ್ಲ, ಕೋರ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ವಿಷಯ ಒಂದು ನಿಮ್ ಮುಂದೆ ಬಂದಾಗ ಅದನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಹೇಳಿ. ಇನ್ನೊಂದು ಹೇಳ್ತಾರೆ ಕೌನ್ಸಿಲಿಂಗ್ ಅಲ್ಲಿ, ನಮಗೆ ಪಾಠ ಹೇಳ್ಕೊಡ್ತಾ ಹೇಳ್ತೀವಿ ಒಂದು ಸೆಷನ್ ಅಲ್ಲಿ, ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್ ಅಂತಂದ್ರೆ ಯಾವ್ದು ಗುಡ್ ಇಲ್ಲ, ಯಾವ್ದು ಬ್ಯಾಡ್ ಇಲ್ಲ. ಅವ್ರವ್ರ ಮೂಗ್ ನೇರಕ್ಕೆ ಕರೆಕ್ಟ್. ಅಕ್ಸೆಪ್ಟಬಲ್, ನಾಟ್ ಅಕ್ಸೆಪ್ಟಬಲ್ ಅಂತ ಅಂದ್ರೆ ನಮಗೆ ಕೆಲವು ಇಷ್ಟ ಆಗುತ್ತೆ, ಇನ್ನೊಂದಿಲ್ಲ ಅಂತ. ಎರಡನೇ ವಿಷಯ ಎಂಪತಿ ಅನ್ನೋ ಪದ ನನಗೆ ತುಂಬಾ ಇಷ್ಟವಾದ ಸೆಷನ್ ನಾನು ಪಾಠ ಮಾಡ್ತಾ ಕೇಳಿಸ್ಕೊಂಡಿದ್ರಲ್ಲಿ. ಸಿಂಪತಿ ಅಂಡ್ ಎಂಪತಿಗೆ ನಮ್ಗೆ ಕೆಲವು ಉದಾಹರಣೆಗಳು ಸಹಿತ ಹೇಳ್ತಿದ್ರು. ಅನುಭೂತಿ, ಸಹಾನುಭೂತಿ ಇರ್ಬೋದು. ಒಂದೇನೋ ವಿಷಯ ಆಯ್ತು, ಫಾರ್ ಎಕ್ಸಾಂಪಲ್ ಒಬ್ರು ಕಸ ತಗೊಳ್ಳೋರು ಇವತ್ತು ಬರಲಿಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತು, ಬರಲಿಲ್ಲ. ನಾವೆಲ್ಲ ಹೊರಡ್ಬೇಕು, ಟೈಮ್ ನೋಡ್ಕೋತಾ ಇದೀವಿ, ಹೊರಟಿಲ್ಲ. ಆಟೋ ಬುಕ್ ಮಾಡಿ ಬರೋದ್ರಲ್ಲಿದ್ದಾನೆ. ಒಂದ್ ನಿಮಿಷ ಅವ್ನು ಯಾಕೆ ಬಂದಿಲ್ಲ ಅಂತ ನಾವು ಯೋಚನೆ ಮಾಡಕ್ಕಿಂತ ಅವ್ನು ಬಂದಿಲ್ಲ ನೋಡು ಅಂತ ರೇಗಾಡ್ತೀವಿ. ಮಾಡ್ತಾ ಇರೋ ಕೆಲಸ ಕಸ ಇಟ್ಟೋ ಕೆಲಸ. ಪಾಪ ಒಂದ್ ಮನೆ ಜಾಸ್ತಿ ಇರ್ಬೋದು, ಒಂದ್ ಮನೆ ಕಮ್ಮಿ ಇರ್ಬೋದು. ಮೊನ್ನೆ ಇನ್ನೂ ಒಂದ್ ಸಣ್ಣ ಗಲಾಟೆ ಆಯ್ತು ನಮ್ಮ ರೋಡ್ ಮೇಲ್ಗಡೆ. ಬೈತಾ ಇದ್ರು, ಬೇಗ ಬಂದು ತಗೊಂಡ್ ಹೋಗಕ್ಕಾಗಲ್ವಾ ಅಂತ. ಸೊ ಎಂಪತಿ ಅನ್ನೋದು ಎಲ್ಲಾ ಕಡೆಗೂ ಇರ್ಬೇಕು. ಇವಾಗ ಅದೊಂದೇ ಇಲ್ಲ ನಾನು ಹೇಳೋದು. ಅಂಗಡಿಗೆ ಹೋಗ್ತೀವಿ, ಒಂದು ನಿಮಿಷ ಹೋದ ತಕ್ಷಣ ಕೆಲವ್ರು ಬಂದ ತಕ್ಷಣ ಹೇಳ್ತಾರೆ, ಕೊಡ್ರಿ ಅರ್ಧ ಕೆಜಿ ಟೊಮೆಟೊ. ಅಲ್ಲಿ 3 ಜನ ನಿಂತಿರ್ತಾರೆ, ಅವ್ರಿಗೆ ಅನ್ಸಲ್ಲ ಅವರು ಮುಂಚೆ ನಮ್ಗಿಂತ ಮುಂಚೆ ಬಂದಿಲ್ಲ. ಇದೊಂದೇ ಅಲ್ಲ, ಕ್ಯೂನಲ್ಲಿ ನಿಂತಾಗ ಬ್ಯಾಂಕಲ್ಲಿ ನಾನು ನೋಡಿದೀನಿ, ಎಷ್ಟೋ ಕಡೆ ತಾಳ್ಮೆನೇ ಇಲ್ಲ. ತಾಳ್ಮೆ ಅಲ್ಲ, ಕೆಲವೊಮ್ಮೆ ಪ್ರಸಂಗಗಳು ಹಾಗಾಗುತ್ತೆ. ಸ್ಟಾಫ್ ಅಲ್ಲೂ ರೇಗ್ತಾ ಇದಾರೆ ಅಂತ. ಆ ಸ್ಟಾಫ್ ರೇಗ್ದಾಗ ವೈ ಡೋಂಟ್ ಬಿ ಎಂಪತೈಸ್ ಅಂತ ಒಂದ್ ನಿಮಿಷ ನಾನು ಹೇಳೋದು. ಅವರು ಬೆಳಗ್ಗೆಯಿಂದ ಕೆಲಸ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಹೇಳ್ತೀನಿ, ಹಣದ ವಹಿವಾಟು, ಕ್ಯಾಶ್ ಕೌಂಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಬೇಗ ಕೊಡ್ರಿ ಅಂತ ಹೇಳ್ತಾರೆ. ಬೇಗ ಹೇಗೆ ಕೊಡಕ್ಕಾಗುತ್ತೆ? ಈಗ ಇನ್ನೂ ಮಿಷಿನ್ ಬಂದಿದೆ, ಕೌಂಟಿಂಗ್ ಮಿಷಿನ್ಸ್ ಎಲ್ಲ ಬಂದಿದೆ. ಸೊ ಎಂಪತಿ ಅನ್ನೋದೊಡೆ ಎಲ್ಲ ಸಣ್ಣ ವಿಷಯ ಹೇಳ್ತೀನಿ. ಅವ್ರೊಂಚೂರು ಸಹನೆಯಿಂದ ಮಾಡ್ಲಿಲ್ಲ ಅಂದ್ರೆ ಅವ್ರ ತಲೆ ಬುಡಕ್ ಬರುತ್ತೆ. ಸಿಕ್ಕಾಬಿಟ್ಟೆ ಲಕ್ಷಾಂತರ ರೂಪಾಯಿ ವಹಿವಾಟು. ಬಸ್ಸಲ್ಲೂ ಅಷ್ಟೇ, ನುಗ್ಬೇಕಾದ್ರೆ ಹೇಳ್ತೀನಿ, ಒಳಗೆ ಹೋಗ್ರಿ, ನನ್ ಜಾಗ ಇಲ್ವಾ ಅಂತಾರೆ. ನಗು ಬರುತ್ತೆ. ನೀನ್ ಎಂಪತೈಸರ್ ಆಗ್ಬಿಟ್ರೆ ನೀನ್ ಕೋಪನೇ ಬರ್ತಲ್ಲ. ಕೋಪವನ್ನ ಗೆದ್ದಿದ್ದೀನಿ. ಈ ಮೂಲಕ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂತ, ಸ್ವಲ್ಪ ಮಟ್ಟಿಗೆ ನಾನು ಮನುಷ್ಯ ತಪ್ಪು ಮಾಡಿರ್ಬೋದು, ಎಷ್ಟೋ ಹಿಂದೆ ತಪ್ಪು ಮಾಡಿದೀನಿ. ಮುಂದಿನ ದಿನಗಳಲ್ಲಿ ತಪ್ಪು ಕಡಿಮೆ ಆಗ್ತಾ ಬರ್ತಾ ಇದೆ. ನಂದು ಸ್ವಲ್ಪ ಸಹನೆ, ಎಂಪತೈಸಿಂಗ್, ಅವ್ರಿಗೆ ಹಿಂಗ ಆಗಿರಬಹುದಲ್ವಾ ಅಂತ ಯೋಚನೆ ಮಾಡೋ ರೀತಿನೂ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದೀನಿ. ಯೋಚನಾ ಶೈಲಿ ಕೂಡ ಬದಲಾಗಿದೆ, ತುಂಬಾ ಬದಲಾಗಿದೆ. ಬಹಳಷ್ಟು ವಿಷಯನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾನು ಸುಮಾರಷ್ಟು ಕಲಿತೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಆ ರೀತಿಯಾಗಿ ಇರ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಹೇಳ್ತೀನಿ. ಈ ಕಾರ್ಯಕ್ರಮದ ಮೂಲಕ ಆದಷ್ಟು ಹೇಳಿದ್ರಿ. ಒಟ್ಟಾರೆಯಾಗಿ ಒಂದೆರಡು ಏನೋ ಒಂದು ಕಿವಿ ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಕೆಲವ್ರಿಗೆ ಮಾತಿನ ಸ್ವಭಾವ ಕಡಿಮೆ ಇರುತ್ತೆ, ಮಾತಾಡೋರಿರಲ್ಲ. ಕೆಲವರು ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ. ಸೊ ಒಂದ್ ಮನೆ ಅಂತಂದ್ಮೇಲೆ ದೇವ್ರು ಕರೆಕ್ಟ್ ಆಗಿ ನೋಡಿ ಜೋಡಿ ಮಾಡಿರ್ತಾರೆ. ಅಥವಾ ಒಬ್ರು ಮಾತಾಡಲ್ಲ, ಒಬ್ರು ಮಾತಾಡೋದು ಅಂತ. ಒಮ್ಮೊಮ್ಮೆ ನಿಮ್ಗೆ ಮೂಡ್ ಇಲ್ದಿದ್ರು, ಒಮ್ಮೆ ಮೂಡು ಇದ್ದಾಗ ಯಾರು ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ. ಎಂಪತಿ ಅನ್ನೋದ್ರ ಬಗ್ಗೆ ಹೇಳಿದೆ. ಎಂಪತಿ ಅನ್ನೋದನ್ನ ಬೆಳೆಸ್ಕೊಳ್ಳಿ. ಸ್ನೇಹಿತರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಫ್ರೆಂಡ್ ಫೋನ್ ಮಾಡ್ಲಿಲ್ಲ, ಸ್ವಲ್ಪ ದಿನ ಫೋನ್ ಮಾಡ್ಲಿಲ್ಲ. ಸೊ ನೆಕ್ಸ್ಟ್ ಫೋನ್ ಮಾಡಿದಾಗ ಫ್ರೆಂಡ್ ಹತ್ರ ಮಾತ್ರನೇ ನಾವು ರೇಗಕ್ಕಾಗೋದು ಅಂತ ಒಂದ್ ನಿಮಿಷ ರೇಗ್ ಬಿಡ್ತೀವಿ. ಖುಷಿ ಕೋಪ ಇರಬಹುದು, ಅವಳ ಮೇಲಿರೋ ಪ್ರೀತಿ ಇರ್ಬೋದು. ಬಟ್ ನೆಕ್ಸ್ಟ್ ಮೂಮೆಂಟ್ ಒಂದ್ ನಿಮಿಷ ಎಂಪತೈಸ್ ಆಗಿ ಅವಳು ಯಾಕೆ ದಿನ ಫೋನ್ ಮಾಡಿಲ್ಲ, ಬಟ್ ಆಗ ಒಳ್ಳೆ ಮಾಡಿದಾಳೆ ತಪ್ಪಿದ್ರು. ಇದೆಲ್ಲ ಸಣ್ಣ ಉದಾಹರಣೆ ನಾನು ಹೇಳ್ತಿದ್ರು. ಎಂಪತಿನ ಇಂಪ್ರೂವ್ ಮಾಡ್ಕೊಳ್ಳಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಸಾಫ್ಟನ್ ಮಾಡ್ಕೊಳ್ಳಿ. ಜಗಳ ಆದಷ್ಟು ಬರೋದಿಲ್ಲ. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮಾತಾಡೋ ರೀತಿ ಇರ್ಬೋದು. ಸ್ವಲ್ಪ ಈಗೋ ಅನ್ನೋ ಪದನ ತೆಗೆದು ಹಾಕ್ಬಿಟ್ಟು ಕಷ್ಟಗಳನ್ನ ಹಂಚ್ಕೊಳ್ಳಿ. ಗಂಡ ಹೆಂಡತಿ ಇರ್ಬೋದು, ಹೆಂಡತಿ ಗಂಡ, ಅಮ್ಮ ಅಪ್ಪ, ಅತ್ತೆ ಮಾವ, ಚಿಕ್ಕಮ್ಮ ಚಿಕ್ಕಪ್ಪ, ಸ್ನೇಹಿತರು. ಸೊ ಯಾರಾದ್ರೂ ಬಂದಾಗ ಆದಷ್ಟು ಒಳ್ಳೆ ಸ್ವೀಟ್ ಅಡ್ವೈಸ್ ಕೊಡಿ.
ನೆಗೆಟಿವಿಟಿಯಿಂದ ದೂರ ಇದೆ. ಇಷ್ಟು ಮಾತ್ರ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಉತ್ತಮವಾದಂತಹ ಮಾಹಿತಿಯನ್ನ ಕೊಟ್ರಿ. ನಿಜವಾಗ್ಲೂ ಇದೆಲ್ಲ ವಿಷಯದ ಬಗ್ಗೆ ನಮಗ್ ಗೊತ್ತಿರುತ್ತೆ, ಆದ್ರೆ ಅದನ್ನ ಯೋಚನೆ ಮಾಡಕ್ಕೆ ಟೈಮು ಇಲ್ವೇನೋ ಅನ್ನೋ ರೀತಿ ನಾವು ಬಿಹೇವ್ ಮಾಡ್ತೀವಿ. ಇವತ್ತು ಇವರು ಕೌನ್ಸಿಲಿಂಗ್ ಅನ್ನೋ ಒಂದು ವರ್ಡ್ ಮೂಲಕ ನಮ್ಮನ್ನೆಲ್ಲ ಬಹಳಷ್ಟು ಎಜುಕೇಟ್ ಮಾಡಿದ್ರು ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಅವ್ರು ಹೇಳಿದಂತೆ ಜೀವನದಲ್ಲಿ ಎಂಪತಿನ ಬೆಳೆಸ್ಕೊಳ್ಳಿ. ಕೌನ್ಸಿಲಿಂಗ್ ನಮಗೆ ನಾವೇ ಮಾಡ್ಕೊಳ್ತಾ ಬಂದಾಗ ನಮ್ಮ ಯೋಚನಾ ಶೈಲಿ ಚೇಂಜ್ ಆಗುತ್ತೆ. ಅದನ್ನ ಬೆಳೆಸ್ಕೊಳ್ಳಿ, ತಾಳ್ಮೆ ಬೆಳೆಯುತ್ತೆ. ಬೇರೆಯವರನ್ನ ಸಂವಹನ ಮಾಡುವಂತಹ ರೀತಿಯನ್ನ ಕೂಡ ಬದಲಾಯಿಸಿಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೆಗೆಟಿವಿಟಿಯಿಂದ ದೂರ ಇರಿ ಅನ್ನುವಂತಹ ಮಾತನ್ನ ಬಹಳ ಚೆನ್ನಾಗಿ ಹಂಚಿಕೊಂಡ್ರು ನನ್ನ ಗೆಳತಿ ಗೀತಾರವರು. ಇದೇ ರೀತಿ ಹಲವಾರು ಗೆಳತಿಯರನ್ನ ನಿಮ್ಮ ಮುಂದೆ ನಾನು ಪರಿಚಯಿಸ್ತೀನಿ. ಈ ಮೂಲಕ ನನ್ನ ಚಾನೆಲ್ಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮಲ್ಲೂ ಈ ತರ ಒಂದು ಟ್ಯಾಲೆಂಟ್ ಇದ್ರೆ ನನ್ನೊಡನೆ ಇಮೇಲ್ ಮೂಲಕ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಮಾಹಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮೊಡನೆ ಹಂಚಿಕೊಂಡಿದ್ದಕ್ಕಾಗಿ ಈಗಾಗಲೇ ನಿಮಗೆ ನನ್ನ ಚಾನೆಲ್ ಮೂಲಕ, ನನ್ನ ಎಲ್ಲ ಗೆಳತಿಯರ ಮೂಲಕ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವಿದ್ಯಾ, ಆಪರ್ಚುನಿಟಿ ಕೊಟ್ಬಿಟ್ಟು ನನ್ನ ಮನಸ್ಸಿನ ಕೆಲವು ಹೇಳಬೇಕು ಅಂತ ಹೇಳೋದು ಈ ವಾಹಿನಿಯ ಮೂಲಕ ಹೇಳ್ತಾ ಇದ್ದೀನಿ. ನನ್ನ ಎಲ್ಲ ಗೆಳತಿಯರಿಗೆ, ಬಂಧು ಬಾಂಧವರು ನೋಡ್ತಿರ್ಬೋದು, ಎಲ್ಲರಿಗೂ ಒಂದು ಮಾತು ಹೇಳಕ್ಕಿದೆ, ಇಷ್ಟಪಡ್ತಿರೋದು. ಖಂಡಿತ ಮಾತಾಡಿ, ನಗ್ನಗ್ತಾ ಇರಿ. ಜೀವನದಲ್ಲಿ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಮೋಸ್ಟ್ಲಿ ಮೇಜರ್ ಇವತ್ತು ಇಶ್ಯೂಸ್ ಇರೋದು ಕ್ಯಾನ್ಸರ್, ಇದ್ರ ಬಗ್ಗೆ ಪಾಸಿಟಿವ್ ಅಪ್ರೋಚ್ ಇಟ್ಕೊಳ್ಳಿ. ಮನಸ್ಸಲ್ಲಿ ಕಹಿ ತುಂಬಬೇಡಿ, ಮಾತಲ್ಲೂ ಕಹಿ ಬೇಡ. ತಪ್ಪಾಗತ್ತೆ, ಆದ್ರೆ ಕ್ಷಮಾಪಣೆ ಇರಲಿ ಅಂತ ಕೇಳ್ಕೊಳ್ಳಿಲ್ಲ. ಓಕೆ, ಥ್ಯಾಂಕ್ ಯು ವಿದ್ಯಾ. ಥ್ಯಾಂಕ್ ಯು ಗೀತಾ ಅವರೇ. ಹಾಗಾದ್ರೆ ನಾವು ಇವತ್ತಿಂದಲಾರು ಒಂದಷ್ಟು ಅಳವಡಿಸ್ಕೊಳ್ಳೋಣ, ನಗ್ನಾಗ್ತಾ ಇರೋಣ, ನೆಗೆಟಿವಿಟಿಯಿಂದ ದೂರ ಇರೋಣ, ಹೆಚ್ಚು ಹೆಚ್ಚು ಸ್ನೇಹಿತರೊಂದಿಗೆ ಬೆರೆಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.